ಹಾಲೆಲೂಯ. ಕರ್ತನೇ, ನೀನು ಒಳ್ಳೆಯವನಾಗಿದೆ ಸಪ್ಪ. ನೀನು ಹೇಳಿದ ಹಾಗೆ ಕರ್ತನೆ ಸಪ್ಪ, ನಮ್ಮ ಪ್ರಾರ್ಥನೆ ಕೇಳುವಂಥ ದೇವ್ರು ನೀನಾಗಿದೆ ಸಪ್ಪ. ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವಂಥ ದೇವ್ರು ನೀನಾಗಿದೆ ಕರ್ತನೆ. ನಾನು ನಂಬಿಕೆ ಹೇಳ್ತೀನಿ ಸಪ್ಪ. ಎಲ್ಲ ಕರ್ತನೆ ಇಸುವೆ, ಬಂದಂಥವ್ರು ಯಾರು ಬರೆಗೆದು ಹೋಗಬಾರ್ದು ಇಸುವೆ. ಅದು ನಿನ್ನ ಪ್ರಸನ್ನತೆ ಹೊಂದಿಕೊಂಡು ಕರ್ತನೆ, ನಿನ್ನ ಅಭಿಷೇಕ ಹೊಂದಿಕೊಳ್ತಾರೆ. ನಿನ್ನಲ್ಲಿ ಒಂದು ಬಿಡುಗಡೆ ಕಾಣುವಂತೆ ಕರ್ತನೆ ಒಬ್ಬ ಮಕ್ಕಳನ್ನು ಕರ್ತನೆ ನೀನು ಬಲಪಡಿಸು, ಶಕ್ತೀಕರಿಸಪ್ಪ. ನಾನು ನಂಬಿಕೆ ಹೇಳ್ತೀನಿ ಸಪ್ಪ ಕರ್ತನೆ, 10ನೇ ದಿನದಲ್ಲಿ ನೀನು ಮಾಡಿದಂಥ ಒಂದು ಅಭಿಷೇಕದ ಕಾರ್ಯ, ಪವಿತ್ರಾತ್ಮನ ಕಾರ್ಯ ಸಪ್ಪ, ಯಾವ ರೀತಿ ಅವರು ಹೊಂದಿಕೊಂಡ್ರು ಕರ್ತನೆ, ನಿನ್ನ ಶಿಷ್ಯರು ಯಾವ ರೀತಿ ಹೊಂದಿಕೊಂಡ್ರು ಸಪ್ಪ, ಇವತ್ತು ಈ 2026ನೇ ಇಸ್ವಿಯಲ್ಲಿ ಕರ್ತನೆ ನಾವು ಸಹ ನಿನ್ನ ಶಿಷ್ಯರಾಗಿ ಕರ್ತನೆ ನಿನ್ನ ಅಭಿಷೇಕಗೋಸ್ಕರ ಕರ್ತನೆ ಈ 10ನೇ ಸಂಜೆ ನಾವು ಕಾಯ್ತಾ ಇದ್ದೀವಿ ರಜಾ. ನಿನ್ನ ಅಭಿಷೇಕ ನಮಗೆ ಬೇಕಾಗಿದೆ, ಪವಿತ್ರಾತ್ಮ ಅಭಿಷೇಕ ನಮಗೆ ಬೇಕಾಗಿದೆ ಕರ್ತನೆ ಸಪ್ಪ. ಹೌದು ಕರ್ತನೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಕರ್ತನೆ, ಆ ವಾಕ್ಯದ ಪ್ರಕಾರ ಕರ್ತನೆ ಸಪ್ಪ, ಆ ಪ್ರವಾದಿನ ವಾಕ್ಯದ ಪ್ರಕಾರ ಅದು ಇಂದು ನಮ್ಮ ಸಭೆಯಲ್ಲಿ ನೆರವೇರ ರಜಾ. ಅಲ್ಲಿಲ್ಲ ನೀಂತನ ಆಶೀರ್ವಿಸು, ನೀಂತನ ಬಲಪಡಿಸು ಕರ್ತನೆ. ಬರೆದು ಕೊಟ್ಟಂಥ ವಿಷಯಗಳ ಮೇಲೆ ಒಂದು ಬಾರಿ ನಾವು ಕರಚಾಚೋಣ ಪ್ರಿಯರೇ. ಥ್ಯಾಂಕ್ ಯು ಡ್ಯಾಡಿ. ಎಸ್ ಲಾರ್ಡ್, ಎಸ್ ಡ್ಯಾಡಿ. ಹಾಲೆಲೂಯ. ಸ್ತೋತ್ರ ಕರ್ತನೆ ಸಪ್ಪ. ನೀನು ಒಳ್ಳೆಯವನಾಗಿದೆ ಸಪ್ಪ. ನೀನು ಒಳ್ಳೆಯದನ್ನೇ ಮಾಡುವಂಥ ದೇವರು ನೀನಾಗಿದೆ ಸಪ್ಪ. ಮನುಷ್ಯನು ಕರ್ತನೆ ಸಪ್ಪ ಮುಖ ನೋಡೋನಾದರೆ ಸಪ್ಪ, ನೀನು ಹೃದಯದ ಅಂತರಾಳ ನೋಡುವಂಥ ದೇವರು ನೀನಾಗಿದೆ ಸಪ್ಪ. ನಾನು ನಂಬಿಕೆ ಇಡ್ತೀನಿ ಸಪ್ಪ ಕರ್ತನೆ, ವರ್ಷದಲ್ಲಿ ಕರ್ತನೆ 3 ಆವರ್ತಿ ನಾವು ಕರ್ತನೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಕರ್ತನೆ ಸಪ್ಪ, ಈ ಒಂದು ವರ್ಷದಲ್ಲಿ ಕರ್ತನೆ 6ನೇ ತಿಂಗಳ ಕರ್ತನೆ ಸಪ್ಪ, ಮೊದಲನೇ ಒಂದು ಕರ್ತನೆ ಸಪ್ಪ, ಮೊದಲನೇ ಒಂದು ವಾರದಲ್ಲಿ ಕರ್ತನೆ 6ನೇ ದಿನದಲ್ಲಿ ಕರ್ತನೆ 6ನೇ ತಾರೀಕಲ್ಲಿ ಕರ್ತನೆ ಈ 10ನೇ ಸಂಜೆ ನಿನ್ನ ಬಳಿಗೆ ನಾವು ಬಂದಿದ್ವಿ ಕರ್ತನೆ. ಸಪ್ಪ ನಾನು ನಂಬಿಕೆ ಹೇಳ್ತೀನಿ ಕರ್ತನೆ ಸಪ್ಪ, ಹೌದ್ರ ಬರೆದು ಕೊಟ್ಟಂಥ ಎಲ್ಲ ವಿಷಯಗಳ ಮೇಲೆ ಕರ್ತನೆ ಒಂದು ಬಾರಿ ನೀನು ಕರ ಚಾಚಿಸಪ್ಪ, ಒಂದು ಬಾರಿ ನೀನು ಕರ ಚಾಚಿಸಪ್ಪ. ಒಂದು ವೇಳೆ ನಾವು ಮರ್ತು ಹೋಗಿರ್ಬೋದೇ ಸಪ್ಪ ವಿಷಯಗಳು ಕರ್ತನೆ, ನೀನು ಎಂದಿಗೂ ಮರೆಯುವಂಥ ದೇವರು ಅಲ್ಲವೇ ಅಲ್ಲ ಸಪ್ಪ. ಹೌದು ಕರ್ತನೆ ಸಪ್ಪ, ಒಂದೊಂದು ಪ್ರಾರ್ಥನೆ ವಿಜ್ಞಾಪನೆಗೆ ಕರ್ತನೆ ಈ ಒಂದು ಸಂಜೆ ಈ ಒಂದು ರಾತ್ರಿ ವೇಳೆಯಲ್ಲಿ ಕರ್ತನೆ ನೀನು ರುಜು ಹಾಕ್ತಿ ಅಂತ ನಾನು ನಂಬಿಕೆ ಇಡ್ತೀನಪ್ಪ, ನೀನು ಸಹಿ ಮಾಡ್ತಿ ಅಂತ ನಾನು ನಂಬಿಕೆ ಇಡ್ತೀನಪ್ಪ. ಹೌದು ಮಗ, ನೀನು ಹೊಂದಿಕೊಂಡಿದೆ ಅಂತ ನಾನು ನಂಬಿಕೆ ಇಡ್ತೀನಪ್ಪ ಕರ್ತನೆ. ಸಪ್ಪ ನಿನ್ನಪ್ಪ ನಾವು ನಿಮ್ಮಲ್ಲಿ ವಿಜ್ಞಾಪನೆ ಮಾಡುವಾಗ ಕರ್ತನೆ ನೀನೇ ಅದನ್ನು ಕರ್ತನೆ ಲಾಲಿಸಿ ಸದುತ್ತರ ದಯಪಾಲಿಸಿ ಸಪ್ಪ. ನಾನು ನಂಬಿಕೆ ಹೇಳ್ತೇನೆ ಕರ್ತನೆ, ಮುಂದಿನ ಎಲ್ಲ ಭಾಗ ಕರ್ತನೆ ನಿನ್ನಷ್ಟಕ್ಕೆ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಬಂದಂಥ ಸೇವಕರು ಕರ್ತನೆ ಸಪ್ಪ, ಬಂದಂಥ ಕರ್ತನೆ ಸಹೋದರ ಕರ್ತನೆ ನಿನ್ನಷ್ಟಕ್ಕೆ ಒಪ್ಪಿಸ್ಕೊಟ್ಟು, ಆಮೋಸ್ ಸಹೋದರ ಕರ್ತನೆ ನಿನ್ನಷ್ಟಕ್ಕೆ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಮಗನೊಟ್ಟಿಗೆ ನೀನು ಮಾತಾಡಪ್ಪ. ಅಂದು ಎರೇಮಿಯನೊಟ್ಟಿಗೆ ಮಾತಾಡಿದ ಹಾಗೆ, ಅಂದು ಆಮೋಸ್ ಒಟ್ಟಿಗೆ ಮಾತಾಡಿದ ಹಾಗೆ, ಅಂದು ಮೋಸೆಯೊಟ್ಟಿಗೆ ಮಾತಾಡಿದ ಹಾಗೆ ಕರ್ತನೆ, ಅಂದು ಸೊಲೊಮೋನೊಟ್ಟಿಗೆ ಸಮುವೇಲೊಟ್ಟಿಗೆ ನೀನು ಮಾತಾಡಿದ ಹಾಗೆ ಕರ್ತನೆ, ಇಂದು ಸಹ ಕರ್ತನೆ ಆಮೋಸ್ ಬ್ರದರೊಟ್ಟಿಗೆ ಕರ್ತನೆ ನೀನು ಮಾತಾಡ್ತೀನಿ ಅಂತ ನಾನು ನಂಬಿಕೆ ಇಡ್ತಾರಪ್ಪ. ಮುಂದೇನೆಲ್ಲ ಕಾರ್ಯಕರ್ತನೆ ಯೇಸುವೆ ನಮ್ಮೆಲ್ಲ ಪ್ರಾಣ ಆತ್ಮ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀವಿ ಕರ್ತನೆ. ನೀಂತನೇ ಆಶೀರ್ವಿಸು, ನೀಂತನ ಬಲಪಡಿಸು. ಮುಂದಿನೆಲ್ಲ ಒಂದು ಕರ್ತನೆ ಸಪ್ಪ ನೀಂತನೇ ತೆಗೆದುಕೊಂಡು ಕರ್ತನೆ ಎಲ್ಲ ಒಂದು ಕರ್ತನೆ ಮುಂದಿನ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಕರ್ತನೆ ಸಪ್ಪ ನೀನೇ ಜವಾಬ್ದಾರಿ ತೆಗೆದುಕೊಂಡು ಕರ್ತನೆ ಮುಂದಿನ ಎಲ್ಲ ಭಾಗದಲ್ಲಿ ಕರ್ತನೆ ನೀನು ಸದುತ್ತರ ಕೊಟ್ಟೇ ಕೊಡ್ತೀಯ. ವಾಕ್ಯದೊಟ್ಟಿಗೆ ನೀನು ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತಾಡ್ತೀನಿ ಅಂತ ನಂಬಿಕೆ ಇಡ್ತಾರಪ್ಪ. ನೀಂತನ ಆಶೀರ್ವಿಸು, ನೀಂತನ ಬಲಪಡಿಸು. ಎಲ್ಲ ಸ್ತುತಿಗ ನಮಾನ ಮಹಿಮೆ ನೀನೊಬ್ಬರಿಗೆ ಸಲ್ಲಿಸಿ ಕರ್ತನೆ. ಅದು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡ್ತಂದೆ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ರ? ಎಷ್ಟು ಜನ ಸಂತೋಷವುಳ್ಳವರಾಗಿದ್ದು ಪ್ರಿಯರೇ? ಖಂಡಿತ ಎಷ್ಟು ಜನ ನಾನು ಇವತ್ತು ಬಿಡುಗಡೆ ಹೊಂದ್ಕೊಂಡೇ ನಾನು ಹೋಗ್ತೀನಿ ಅನ್ನೋರಿದ್ದು ಎಷ್ಟು ಜನ ಪ್ರಿಯರೇ? ಹಲ್ಲೆಲೂಯಾ. ಖಂಡಿತ ಯಾರೂ ಇಲ್ಲಿಂದ ಬರೆಗೆದು ಹೋಗೋದೇ ಇಲ್ಲ ಪ್ರಿಯರೇ. ನಾನು ನಂಬ್ತೀನಿ ಇಲ್ಲಿ 10ನೇ ಸಂಜೆ ಉಪವಾಸ ಪ್ರಾರ್ಥನೆ ಆಗಿದೆ. ಈ 10ನೇ ಸಂಜೆ ಉಪವಾಸ ಪ್ರಾರ್ಥನೆಯಲ್ಲಿ ಇಟ್ಟಂಥ ಎಲ್ಲ ವಿಷಯಗಳ ಮೇಲೆ ದೇವರು ಅದಕ್ಕೆ ಒಂದು ರುಜು ಹಾಕ್ತಾರಂತ ಎಷ್ಟು ಜನಕ್ಕೆ ಭರವಸೆ ಇದೆ ಪ್ರಿಯರೇ? ಹಲ್ಲೆಲೂಯಾ. ಖಂಡಿತ ನಮ್ಮ ಮಧ್ಯದಲ್ಲಿ ಬಂದಂಥ ಆಮೋಸ್ ಬ್ರದರ್ ಕರ್ತನೆ ಅವ್ರ ದೇವರಷ್ಟು ಒಪ್ಪಿಸ್ಕೊಟ್ಟು ಒಂದು ಬಾರಿ ನಾವು ಪ್ರಾರ್ಥನೆ ಮಾಡಿದ್ವಿ. ಖಂಡಿತ ಮುಂದಿನ ಎಲ್ಲ ಭಾಗ ಅವ್ರು ತಾನೇ ಮುಂದೆ ನಿಂತು ದೇವರು ನಡೆಸ್ತಂತ ನಾನು ನಂಬಿಕೆ ಇಡ್ತೀನಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ ಮಕ್ಕಳೆಲ್ಲ ಸ್ವಲ್ಪ ಮುಂದೆ ಬನ್ನಿ. ಎಸ್, ಥ್ಯಾಂಕ್ ಯು ಜೀಸ್. ಕರ್ತನೆ ನಿನಗೆ ವಂದನೆ ಸಪ್ಪ. ಥ್ಯಾಂಕ್ ಯು ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಕರ್ತನೆ ಸಪ್ಪ, ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯ. ನಮ್ಮನ್ನು ಸಮಯ ಇಲ್ಲ, ನಾವು ನೇರವಾಗಿ ಸಹೋದರ ಆಮೋಸ್ ಕೈಗೆ ನಾವು ಮೈಕ್ನ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋಗೋಣ. ಖಂಡಿತ ಇವತ್ತು ನಮ್ಮ ಮಧ್ಯದಲ್ಲಿರೋದು ತುಂಬ ಸಂತೋಷ. ನಮ್ಮ ಕರೆಗೆ ಹೋಗೊಟ್ಟು ಅವ್ರು ಇವತ್ತು ಈ ಸಂಜೆ ನಮ್ಮ ಮಧ್ಯದಲ್ಲಿರೋದು ಸಹೋದರ ಆಮೋಸ್ ಓಸನ್ನ ರಿವೈವಲ್ ಇಮಾನ್ಯುಯಲ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಅಂತ ನಾವು ನೋಡುವಾಗ ಆ ಒಂದು ಮಿನಿಸ್ಟ್ರಿ ವತಿಯಿಂದ ಖಂಡಿತ ನಮ್ಮ ಸಭೆಗೆ ಇವತ್ತು ಗಾಡ್ ಗ್ರೇಸ್ ಪ್ರೇಯರ್ ವತಿಯಿಂದ ನಮ್ಮೆಲ್ಲ ಸಭಿಕರ ವತಿಯಿಂದ ಒಂದು ದೊಡ್ಡ ಚಪ್ಪಾಳೆ ಅಂತಟ್ಟು ಅವ್ರಿಗೆ ಮುಂದೆ ಬರ ಮಾಡ್ಕೊಂಡು ಪ್ರೇಯರ್, ಒಂದು ಚಪ್ಪಾಳೆದಕ್ಕೆ ಒಂದು ಕಾಣಿಕೆ ಕೊಟ್ಟು ನಮ್ಮ ಮುಂದೆ ಬರ ಮಾಡ್ಕೊಂಡು ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಆಗಿದ್ದ ತಕ್ಷಣ ನಾವು ಲಾಸ್ಟ್ ಟೈಮ್ ಇದು ಒಂದು ಬ್ರಾಂಬೋಮ ಪಾಸ್ಟ್ ಮೀಟಿಂಗ್ ಒಂದು ನಾವು ಆ ಮೀಟಿಂಗ್ ಹೋದಾಗ ಮೊದಲನೇ ದಿನವೇ ನಮಗೆ ಅಲ್ಲಿ ಡೈರೆಕ್ಟಾಗಿ ಅವ್ರಿಗೆ ಮುಖಾಮುಖಿ ನೋಡುವಂಥ ದೇವ್ರ ಕೃಪೆ ಕೊಟ್ಟರು. ಖಂಡಿತ ನಾವು ನೋಡುವಾಗ ನಿಜವಲ್ಲೂ ನಾವು ಎಷ್ಟೋ ಸೇವಕರಿಗೆ ನಾನು ಕಾರ್ಯ ಮಾಡಿದ ಹಾಗೆ ಎಲ್ಲರಿಗೂ ಏನಪ್ಪ ಅಂದರೆ ನಾನು ಫೋನ್ ಮಾಡಿ ಕರೆದಿದ್ದು ಡೈರೆಕ್ಟ್ ನನ್ನ ಸಭೆಗೆ ನಾನು ಬಂದು ನೋಡಿದ್ದು ಅವರಿಗೆ.
ಆದರೆ ಈ ಸಹೋದರ ಏನಪ್ಪ ಆಮೋಸ್ ಬ್ರದರ್ ನಾವು ನೋಡುವಾಗ ನಿಜವಾಗ್ಲೂ ನಮ್ಮ ಊರಲ್ಲಿ ಅವ್ರಿಗೆ ಹುಮ್ನಾಬಾದ್ ಪಟ್ಟಣದಲ್ಲಿ ಅವ್ರಿಗೆ ನೋಡುವಂತೆ ದೇವ್ರ ಕೃಪೆ ಕೊಟ್ಟಿದ್ದಕ್ಕೆ ದೇವ್ರಿಗೆ ನಾನು ಸ್ತೋತ್ರ ಮಾಡ್ತೀನಿ ಪ್ರಿಯರೇ. ಅಲ್ಲೆಲೂಯ್ಯ. ನಿಜವಾಗ್ಲೂ ಇನ್ನೊಂದು ನಮ್ಮ ಕರೆಗೆ ಹೋಗೊಟ್ಟು ಖಂಡಿತ ಪಾಸ್ಟರ್ ನಿಮ್ಮ ಸಭೆಗೆ ನಾನು ಬರ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಖಂಡಿತ ಯಾವ ಒಂದು ದಿನ ನನಗೆ ಆ ಡೇಟ್ ನನಗೆ ದೇವ್ರದ್ದು ತಿಳಿಸ್ಕೊಡ್ತಾರೋ ಆ ದಿನಕ್ಕೆ ನಾನು ಬಂದು ನಿಮ್ಮ ಸಭೆಗೆ ಬಂದು ನಾನು ವಾಕ್ಯನ ಹಂಚ್ತೀನಿ. ದೇವ್ರು ನನ್ನೊಟ್ಟಿಗೆ ಏನು ಮಾತಾಡಿದ್ದಾರೆ ಅದನ್ನು ನಾನು ತಿಳಿಸ್ತೀನಿ ಅಂತ ಹೇಳುವಾಗ ಖಂಡಿತ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಇನ್ನೊಂದು ಬಾರಿ ಅವರಿಗೆ ಜೋರಾದ ಚಪ್ಪಾಳಿ ತಟ್ಟಿ ನಮ್ಮ ಮುಂದೆ ಬರ ಮಾಡ್ಕೊಂಡು ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಹಲ್ಲೆಲೂಯಾ. ಇನ್ನೂ ಸ್ವಲ್ಪ ಜೋರಾಗಿ ಹಲ್ಲೆಲೂಯಾ. ಇನ್ನೊಂದು ಪಾಯಿಂಟ್ ರೈಸ್ ಆಗಲಿ. ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟ ರೀತಿ ಈ ಸಭೆಯಲ್ಲಿ ನನ್ನನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದಂಥ ರಾಜು ಪಾಸ್ಟರ್ ಅವರಿಗೂ ಅದೇ ರೀತಿ ರಾಬಿನ್ ಪಾಸ್ಟರ್ ಅವರಿಗೂ ನಾನು ಪ್ರತ್ಯೇಕವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನನಗೆ ಗೊತ್ತಿದೆ ನೀವು ಕಳೆದ 9 ದಿನಗಳ ಕಾಲ ದೇವರ ಸನ್ನಿಧಿಯಲ್ಲಿ ಉಪವಾಸದಲ್ಲಿ ಕಳೆದಿದ್ದೀರಾ. ಈ 2 ದಿನಗಳು ನಿಮ್ಮ ನಿರೀಕ್ಷೆ ಭಾಳ ದೊಡ್ಡದಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ನಿರೀಕ್ಷೆಯನ್ನು ನನ್ನ ದೇವರು ಏನು ಮಾಡೋದಿಲ್ಲ, ನಿರರ್ಥಕಪಡಿಸೋದಿಲ್ಲ. ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತಾರೆ. ನಾನು ಒಂದು ಗ್ಯಾರಂಟಿಯನ್ನು ನಿಮಗೆ ಹೇಳಬಲ್ಲೆ. ನಿಮ್ಮ ಜೀವಿತದಲ್ಲಿ ಏನು ಕಾರ್ಯಗಳು ನಡೆಯುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸಂಗಡ ನನ್ನ ದೇವರು ಯುಗದ ಸಮಾಪ್ತಿಯವರೆಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ನಿಮ್ಮ ಜೀವಿತದಲ್ಲಿ ಯಾರೂ ಹೇಳದೇ ಇರುವಂಥ, ಯಾರೂ ಸಹ ನಿಮ್ಮ ಮಧ್ಯದಲ್ಲಿ ಸ್ಥಾಪಿಸದೇ ಇರುವಂಥ ಒಂದು ಪ್ರವಾದನೆ ಯಾವುದಾದ್ರೂ ಇದ್ದರೆ ನನ್ನ ದೇವರು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂಥದ್ದು. ಆಮೇಲೆ ಆತನು ಕೊಟ್ಟಂಥ ವಾಗ್ದಾನ, ಆತನು ಕೊಟ್ಟಂಥ ಪ್ರವಾದನೆ ನಮ್ಮ ಜೀವಿತದಲ್ಲಿ ಅದು ನಿಶ್ಚಯವಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಬರುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಉಂಟಾಯಿತು. ಆವಾಗಲೇ ನನಗೆ ಅರ್ಥ ಆಯಿತು, ಇವತ್ತು ಬರುವಂಥವರ ಜೀವಿತದಲ್ಲಿ ನನ್ನ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಕಳೆದ 9 ದಿನಗಳ ಕಾಲ ನೀವು ದೇವರ ಸನ್ನಿಧಿಲಿ ಉಪವಾಸದೊಟ್ಟಿಗೆ ಸಮಯವನ್ನು ಕಳೆದಿದ್ದೀರಾ. ಅನೇಕ ಅಭಿಷಕ್ತ ದೈವ ದಾಸರುಗಳು ಇಲ್ಲಿ ಬಂದಿದ್ದಾರೆ. ಅವರ ಬಾಯಿಂದ ಹೊರಟಂಥ ಪ್ರತಿಯೊಂದು ಶಬ್ದಗಳು ನಿಮಗೊಂದು ಆಶೀರ್ವಾದವಾಗಿತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ಆಮೇಲೆ ಇವತ್ತು ನನಗೊಂದು ದೃಢವಾದಂಥ ನಂಬಿಕೆ ಇದೆ, ಇವತ್ತು ಸಹ ನನ್ನ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು ಎಲ್ಲರೂ 1 ನಿಮಿಷ ಕಣ್ಗಳನ್ನು ಮುಚ್ಚೋಣ. ಇರುವಂಥ ಜಾಗದಲ್ಲಿ ಎಲ್ಲ ಕಣ್ಗಳನ್ನು ಮುಚ್ಚೋಣ. ನಮ್ಮ ಮಧ್ಯೆ ಎಲ್ಲ ಡಿಸ್ಟರ್ಬೆನ್ಸ್ಗಳು ಕಂಪ್ಲೀಟಾಗಿ ಅದು ದೂರವಾಗಲಿ. ದೇವರು ಶಕ್ತವಾಗಿ ನಮ್ಮ ಮಧ್ಯದಲ್ಲಿ ಒಡನಾಡಲಿ. ಎಲ್ಲ ಬಾಯಿಗಳ ತೆರೆಯೋಣ, ಶಬ್ದವೆತ್ತಿ ಸ್ತೋತ್ರ ಮಾಡೋಣ. ಎಲ್ಲ ಬಾಯಿಗಳ ತೆರೆಯೋಣ. 1 ನಿಮಿಷ ಬಾಯಿಗಳ ತೆರೆಯೋಣ. ನಾವು ಬಂದಿರುವಂಥದ್ದು ಮೌನವಾಗಿರ್ಲಿಕ್ಕಲ್ಲ, ನಾವು ಬಂದಿರುವಂಥದ್ದು ಮೌನವಾಗಿರ್ಲಿಕ್ಕಲ್ಲ. ಅದನ್ನು ತಿಳಿದಂಥ ದೇವ ಜನರು ಬಾಯಿಗಳ ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ರಬಲ್ ಮರಾಂಥಲ ರಬೌ ಶಂಧಲ್ ಮರ. ಬಾಯಿಗಳ ತೆರೆಯೋಣ, ಬಾಯಿಗಳ ತೆರೆಯೋಣ, ಬಾಯಿಗಳ ತೆರೆಯೋಣ. ರಗಡದಲ ರಬದ ನಮ ಶಂಧಲ್ ಬರ. ಬಾಯಿಗಳ ತೆರಿಬೇಕು, ಬಾಯಿಗಳ ತೆರಿಬೇಕು. ಗ್ಲೋರಿ 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 ಗ್ಲೋರಿ. ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ. ತನ್ನ ಜನರ ಮಧ್ಯದಲ್ಲಿ ಚಲಿಸಲಿಕ್ಕೆ ಇಷ್ಟಪಡುವಂಥ ದೇವರಿಗೆ ಮಹಿಮೆ. ಎಲ್ಲ ಅಡೆತಡೆಗಳು ಯೇಸು ನಾಮದಲ್ಲಿ ಮುರಿದು ಲಯವಾಗಲಿ. ವಾಕ್ಯಕ್ಕೆ ವಿರುದ್ಧವಾಗಿ ನಿಂತಂತೆ ಎಲ್ಲ ದುಷ್ಟ ಪದ್ಧತಿಗಳು ಬ್ರೇಕ್ ಆಗಲಿ ಯೇಸುವಿನ ನಾಮದಲ್ಲಿ. ಶಕ್ತವಾದ ನಿಮ್ಮ ಕರ ಚಲಿಸಲಿ ದೇವರೇ. ಬಂದಂಥ ನಿನ್ನ ಮಕ್ಕಳ ಆಸೆಗಳನ್ನು ನೆರವೇರಿಸುವಂಥ ದೇವರೇ, ಯಾರೊಬ್ಬರನ್ನ ಬರಿಗೈಲಿ ಕಳಿಸಬೇಡ ದೇವರೇ. ನಿನ್ನ ವಾಕ್ಯದ ಮೃಷ್ಟಾನ್ನದಿಂದ ಅವರನ್ನು ತೃಪ್ತಿಪಡಿಸು ದೇವರೇ. ನಿನ್ನ ಪ್ರವಾದನೆಗಳ ಮುಖಾಂತರ ಸ್ವಸ್ಥತೆಗಳು, ಬಿಡುಗಡೆಗಳು, ಅದ್ಭುತಗಳು, ಅತಿಶಯಗಳ ಮುಖಾಂತರವಾಗಿ ನಿನ್ನ ಮಕ್ಕಳ ಸಂಗಡ ಶಕ್ತವಾಗಿ ನೀನು ಒಡನಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮಕ್ಕಳನ್ನು ಬಲಪಡಿಸು ದೇವರೇ, ನಿನ್ನ ಮಕ್ಕಳನ್ನು ಶಕ್ತಿಗರಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆಯೇ, ಆಮೇನ್. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಸಾಕು. ಈ ದಿನ ಧ್ಯಾನಕ್ಕಾಗಿ ತೆಗೆದುಕೊಂಡಂತ ಈ ವಿಚಾರವನ್ನ ಒಂದು ಸಲ ನೀವು ಗಮನ ಹರಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಾಮುಖ್ಯವಾಗಿ ಉಪವಾಸದಲ್ಲಿರುವಂಥ ನಮ್ಮೆಲ್ಲರ ಜೀವಿತದಲ್ಲಿ ನಮಗೊಂದು ಅರ್ಥ ಆಗಬೇಕಾಗಿರುವಂಥ ವಿಚಾರ ಏನಂತಂದರೆ, ನಿಶ್ಚಯವಾಗಿ ಪರಲೋಕ ನಮ್ಮ ಪ್ರಾರ್ಥನೆ ಕೇಳ್ತಾ ಇದೆಯಾ ಇಲ್ವೋ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಆಮೇಲೆ ಏನು ಅರ್ಥ ಆಗಬೇಕು ನಮಗೆ? ಪರಲೋಕ ನಮ್ಮ ಪ್ರಾರ್ಥನೆ ಕೇಳ್ತಾ ಇದೆಯಾ ಅಲ್ವೋ ಅನ್ನೋಂಥ ಒಂದು ಅರಿವು ನಮಗೆ ಉಂಟಾಗಬೇಕು. ಯಾಕೆಂತಂದರೆ ಉಪವಾಸ ಮಾಡುವಂಥದ್ದು ಈ ದಿನಮಾನಗಳಲ್ಲಿ
ತುಂಬ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂಥ ಒಂದು ಸಂದರ್ಭಗಳಲ್ಲಿ ಸಭೆಯಾಗಿ ಕೂಡಿ ಉಪವಾಸ ಮಾಡುವಂಥದ್ದು ಅದು ಸಭೆಗೂ ನಮ್ಮ ಕುಟುಂಬಗಳಿಗೂ ಒಂದು ದೊಡ್ಡ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯ. ನಾನು ಅದಕ್ಕೆ ನಿಮಗೆ ಹೇಳಿದೆ, ಪರಲೋಕ ನಮ್ಮ ಪ್ರಾರ್ಥನೆ ಕೇಳ್ತಾ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಬೇಕು. ಇಲ್ಲ ಅಂತಂದರೆ ನೀವು ಎಷ್ಟು ಉಪವಾಸ ಮಾಡಿದ್ರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಆರಾಧಿಸಿದ್ರು, ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು, ನಿಮ್ಮ ಜೀವಿತಗಳಲ್ಲಿ ಬಿಡುಗಡೆಗಳು ನಡೀದೇ ಇದ್ದಾಗ ನಿಮಗೆ ಅನಿಸುತ್ತೆ ನಾನು ಮಾಡಿದ್ದು ವ್ಯರ್ಥ ಆಯಿತು ಅಂತ. ಅದಕ್ಕೋಸ್ಕರ ನಿಮಗೊಂದು ಚೆನ್ನಾಗಿ ಅರ್ಥ ಆಗಬೇಕು, ಈ ಉಪವಾಸದ ದಿನಮಾನಗಳಲ್ಲಿ ನಿಶ್ಚಯವಾಗಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರಾ, ಇದು ನಿಮಗೆ ಅರ್ಥ ಆದರೆ ನೀವು ಮಾಡುವಂಥ ಪ್ರತಿ ಕಾರ್ಯಕ್ಕೂ ನಿಮಗೆ ತಕ್ಕ ಪ್ರತಿಫಲ ಇರುತ್ತೆ ಪ್ರಿಯರೇ. ನಮಗೇನು ಅರ್ಥ ಆಗಬೇಕು ಅಂತಂದರೆ, ನಾವು ಆಡ್ತಿದ್ದೀವ ಅನ್ನೋದು ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ವಾಕ್ಯವನ್ನು ಕೇಳ್ತಾ ಇದ್ದೀನಲ್ಲ ಅನ್ನೋದು ನಿಮಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ನಿಮಗೊಂದು ಚೆನ್ನಾಗಿ ಅರ್ಥ ಆಗಬೇಕು, ನಾನು ಮಾಡ್ತಿರುವಂಥ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ಪ್ರಾರ್ಥನೆಯನ್ನು ಪರಲೋಕ ಕೇಳ್ತಾ ಇದೆಯಾ ಅಂತ ನಮಗೆ ಅರ್ಥ ಆಗಬೇಕು. ಅದು ನಿಮಗೆ ಅರ್ಥ ಆದರೆ ಈ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸಕ್ಸಸ್ಸನ್ನು ತರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನಿಮಗೆ ತಪ್ಪು ಮಾಡಿದವರನ್ನು ನೀವೇನು ಮಾಡಬೇಕಂತೆ? ಕ್ಷಮಿಸಬೇಕು. ಪ್ರಿಯರೇ, ಈ ವಿಚಾರವನ್ನು ನಾನಿವತ್ತು ಧ್ಯಾನಕ್ಕಾಗಿ ತೆಗೆದುಕೊಳ್ತಾ ಇದ್ದೀನಿ. ಇದು ಭಾಳ ದೊಡ್ಡ ವಿಚಾರ. ಇದು ಎಷ್ಟರಲ್ಲಿ ಮುಗಿಸೋಕ್ಕಾಗುತ್ತೋ ನಾನು ಅಷ್ಟರಲ್ಲಿ ನಾನು ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ವಾಕ್ಯ ಹೇಳ್ತಾ ಇದೆ, ಜನರ ತಪ್ಪನ್ನು ನೀವೇನು ಮಾಡಬೇಕಂತೆ? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಜನರ ತಪ್ಪನ್ನು ನೀವೇನು ಮಾಡಬೇಕು? ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ, ಈ ಲೋಕದಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆ, ಆಮೇಲೆ ಈ ಲೋಕದಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆ, ನಾವು ಅನ್ಕೊಳ್ತಾ ಇರ್ಬೋದು ನಾವು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಂತ. ಇಲ್ಲ ಇಲ್ಲ ಪ್ರಿಯರೇ, ಈ ಪ್ರಪಂಚದಲ್ಲಿ 4300 ಭಾಷೆಗಳಲ್ಲಿ ಜನ ಪ್ರಾರ್ಥನೆ ಮಾಡ್ತಾರೆ. ಎಷ್ಟು ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ? 4300 ಭಾಷೆಗಳಲ್ಲಿ ಈ ಪ್ರಪಂಚದಲ್ಲಿ ಜನರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಎಲ್ಲ ಪ್ರಾರ್ಥನೆಗಳು ಪರಲೋಕ ಕೇಳ್ತಾ ಇದೆಯಾ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದಿನ ಉಪವಾಸದಲ್ಲಿರುವಂಥ ದೇವರ ಸಭೆಯೇ, ನಿನ್ನ ಪ್ರಾರ್ಥನೆ ಪರಲೋಕ ಕೇಳ್ತಾ ಇದೆ ಅನ್ನೋಂಥ ಅರಿವು ನಿಮ್ಗೆ ಉಂಟಾದರೆ ಅದಕ್ಕಿಂತ ದೊಡ್ಡ ಜಯ ಈ ಉಪವಾಸದಲ್ಲಿ ಬೇರೆ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಹಾಗಾದರೆ ನಮಗೆ ಅರ್ಥ ಆಗಬೇಕಾಗಿರೋದು, ನಾನು ಮಾಡ್ತಿರುವಂಥ ಈ ಉಪವಾಸ ಪ್ರಾರ್ಥನೆಯಲ್ಲಿ, ನಾನು ಇಡ್ತಿರುವಂಥ ವಿಜ್ಞಾಪನೆಗಳು, ದೇವರ ಸನ್ನಿಧಿಯಲ್ಲಿ ನಾನು ಮಾಡ್ತಿರುವಂಥ ಈ ಪ್ರಾರ್ಥನೆ ನಿಶ್ಚಯವಾಗಿ ಪರಲೋಕ ಕೇಳ್ತಾ ಇದೆಯಾ ಇಲ್ಲೋ ಅನ್ನೋದು ನಮಗೆ ಅರ್ಥ ಆಗಿಬಿಟ್ರೆ ಒಂದು ದೊಡ್ಡ ಜಯ ನಮಗುಂಟಾಗತ್ತೆ. ಇಷ್ಟು ದಿನಗಳ ಕಾಲ ಅನೇಕ ವಿಚಾರಗಳನ್ನು ನೀವು ಪ್ರಾರ್ಥಿಸಿರ್ತೀರ. ಈ ಪ್ರಾರ್ಥನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೊಂದು ಬೇಸಿಕ್ ಆದಂಥ ವಿಚಾರ ಗೊತ್ತಿರಬೇಕು. ಏನಂತಂದರೆ, ಈ ಲೋಕದಲ್ಲಿ ಏನೇ ಕಾರ್ಯಗಳು ನಡಿಬೇಕಂತಂದ್ರು ಅದು ಫಸ್ಟು ಆತ್ಮ ಮಂಡಲದಲ್ಲಿ ನಡಿಬೇಕು. ಎಲ್ಲಿ ನಡಿಬೇಕು? ಆತ್ಮ ಮಂಡಲದಲ್ಲಿ ನಡಿಬೇಕು ಪ್ರಿಯರೇ. ನೀವು ಮಾಡುವಂಥ ಪ್ರಾರ್ಥನೆ ಭೂಮಿಯಲ್ಲೇ ಮಾಡೋದು, ಆದರೆ ಅದು ಎಫೆಕ್ಟ್ ಆಗುವಂಥದ್ದು ಎಲ್ಲಂತಂದರೆ ಆತ್ಮ ಮಂಡಲದಲ್ಲಿ. ಆತ್ಮ ಮಂಡಲದಲ್ಲಿ ಯಾವಾಗ ನಿಮ್ಮ ಪ್ರಾರ್ಥನೆ ಅದು ಕರೆಕ್ಟಾದಂಥ ರೀತಿಯಲ್ಲಿ ನಡೀತಿದೆ ಎಂಬುದಂಥ ರುಜುಗಳು ನಿಮ್ಮ ಜೀವಿತದಲ್ಲಿ ನಿಮಗೆ ಅರ್ಥ ಆಗಿಬಿಟ್ರೆ ಭೂಮಿಯಲ್ಲಿ ಅದರ ರಿಸಲ್ಟನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಅದರ ಫಸ್ಟು ರೂಲ್ಸ್ ಏನಂತಂದರೆ, ಆತ್ಮ ಮಂಡಲದಲ್ಲಿ ನಿಮ್ಮ ಪ್ರಾರ್ಥನೆ ಬಿತ್ತಲ್ಪಡಬೇಕು ಅಂತಂದರೆ ಭೂಲೋಕದಲ್ಲಿರುವಂಥ ನೀವು ದ್ವೇಷದೊಟ್ಟಿಗೋ ಕೋಪದೊಟ್ಟಿಗೋ ಯಾರ ತಪ್ಪುಗಳನ್ನು ಕ್ಷಮಿಸದೆ ನೀವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆ ಆತ್ಮ ಮಂಡಲದಲ್ಲಿ ಬಿತ್ತಲ್ಪಡೋದಿಲ್ಲ. ಇದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಮಾಡ್ತಿರುವಂಥ ಉಪವಾಸ, ನೀವು ಮಾಡ್ತಿರುವಂಥ ಈ ಪ್ರಾರ್ಥನೆಯಲ್ಲಿ ನೀವು ಮಾಡ್ತಿರುವಂಥ ಈ ಕಾರ್ಯಗಳು ಆತ್ಮ ಮಂಡಲದಲ್ಲಿ ಬಿತ್ತಲ್ಪಡಬೇಕು. ಎಲ್ಲಿ ಬಿತ್ತಲ್ಪಡಬೇಕು? ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ ಮಾತ್ರವೇ 100ರಷ್ಟು ಫಲ ಬರಲಿಕ್ಕೆ ಸಾಧ್ಯ. ಹಾಗಾದರೆ ಆತ್ಮ ಮಂಡಲವಂತ ಒಳ್ಳೆ ನೆಲದಲ್ಲಿ ನಿನ್ನ ಪ್ರಾರ್ಥನೆ ಮತ್ತು ಬೀಜ ಅದು ಸರಿಯಾಗಿ ಬಿತ್ತಲ್ಪಟ್ಟಾಗ ಮಾತ್ರವೇ ಅದು 100ರಷ್ಟು ಫಲದಾಯಕವಾಗಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗಾದ್ರೆ ಆತ್ಮ ಮಂಡಲದ ಮೊದಲನೇ ನಿಯಮ ಏನಂತಂದ್ರೆ, ನೀನು ಪ್ರಾರ್ಥನೆ ಮಾಡುವಾಗ ನೀನು ಇತರರ ತಪ್ಪುಗಳನ್ನು ಕ್ಷಮಿಸಿಯೇ ನೀನು ಪ್ರಾರ್ಥನೆ ಮಾಡಬೇಕು. ಇಲ್ಲಂತಂದ್ರೆ ಆ ಪ್ರಾರ್ಥನೆ ಆತ್ಮ ಮಂಡಲದಲ್ಲಿ ಬೀಜವಾಗಿ ಬಿತ್ತಲ್ಪಡೋದಿಲ್ಲ. ಹೇಗೆ ಹೇಳ್ತೀರಾ ಬ್ರದರ್? ನಿಜವಾಗ್ಲೂ ಆತ್ಮ ಮಂಡಲದಲ್ಲೇನ ಕಾರ್ಯಗಳು ನಡೆಯೋದು? ನೋಡೋಣ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಅಂತ ಬರೆಯಲ್ಪಟ್ಟಿದ್ಯಾ? ಹಲೋ, ಉಂಟು ಮಾಡಿದಂತ ಬರೆಯಲ್ಪಟ್ಟಿದ್ಯಾ? ಹಾಗಾದ್ರೆ ಮನುಷ್ಯ ಏನಾಗಿದ್ದಾನೆ? ಉಂಟಾಗಿದ್ದಾನೆ. ಏನಾಗಿದ್ದಾನೆ? ಜೋರಾಗಿ ಹೇಳ್ಬೇಕು ಸಭೆ, ಏನಾಗಿದ್ದಾನೆ?
2ನೇ ಅಧ್ಯಾಯದ 7ನೇ ವಚನವನ್ನು ಓದ್ರಿ ಯಾರಾದ್ರು. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಪ್ರಿಯರೇ, ನಿಮಗೆ ಅರ್ಥ ಆಗ್ತಿಲ್ವಾ? 1ನೇ ಅಧ್ಯಾಯದ 27ನೇ ವಚನದಲ್ಲಿ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ, 2ನೇ ಅಧ್ಯಾಯದ 7ನೇ ವಚನದಲ್ಲಿ ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ. ಈಗ ನನ್ನ ಪ್ರಶ್ನೆ, ಈ ಮನುಷ್ಯ ಇಬ್ರು ಒಬ್ಬರೇನಾ ಅಥವಾ ಇಬ್ರು ಬೇರೆ ಬೇರೆನಾ? ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳಿದ್ದು, ಆತ್ಮ ಮಂಡಲದಲ್ಲಿ ನಿಮ್ಮ ಬೀಜ ಸರಿಯಾಗಿ ಬಿತ್ತು ಅಂತಂದ್ರೆ 100ರಷ್ಟು ಫಲ ಭೂಮಿಯಲ್ಲಿ ಕೊಯ್ಲಿಕ್ಕಾಗುತ್ತೆ. ಹಾಗಾದ್ರೆ ಆದಾಮ್ ಎಂಬಂತ ಬೀಜ ಮೊದಲು ಎಲ್ಲಿ ಬಿತ್ತಲ್ಪಡ್ತು? ಜೋರಾಗಿ ಹೇಳ್ಬೇಕು, ಎಲ್ಲಿ ಬಿತ್ತಲ್ಪಡ್ತು? ಆದಾಮ್ ಎಂಬಂತ ಬೀಜ ಯಾವಾಗ ಆತ್ಮ ಮಂಡಲದಲ್ಲಿ ಬಿದ್ದಲ್ಪಡ್ತು, ಅದು ಭೂಮಿಯಲ್ಲಿ ಮಣ್ಣಿನಿಂದ ಮುಖಾಂತರವಾಗಿ ಜೀವ ಶ್ವಾಸವನ್ನ ದೇವರು ಯಾವಾಗ ಊದಿದ್ನೋ, ಅವನು 100ರಷ್ಟು ಈ ಭೂಮಿಯಲ್ಲಿ ಫಲಭರಿತನಾಗಿ ಜೀವಿಸಲಿಕ್ಕೆ ಕಾರಣವಾಯಿತು. ಹಾಗಾದ್ರೆ ನಿನ್ನ ಟಾರ್ಗೆಟ್ ಭೂಮಿಯಲ್ಲ, ನಿನ್ನ ಟಾರ್ಗೆಟ್ ಆತ್ಮ ಮಂಡಲವಾಗಿರಲಿ. ಹಲ್ಲೆಲೂಯಾ. ಹಾಗಾದ್ರೆ 1ನೇ ಅಧ್ಯಾಯದ 27ನೇ ವಚನದಲ್ಲಿ ಬರೆಯಲ್ಪಟ್ಟ ಹಾಗೆ ದೇವರು ಮನುಷ್ಯನನ್ನು ಉಂಟು ಮಾಡಿದಂತೆ ಎಲ್ಲಿ ಉಂಟು ಮಾಡಿದ್ರು? ಆತ್ಮ ಮಂಡಲದಲ್ಲಿ ಉಂಟು ಮಾಡಿದ್ದು. ಮೊದಲು ಎಲ್ಲಿ ಉಂಟು ಮಾಡಿದ್ದು? ಜೋರಾಗಿ ಹೇಳ್ರಿ, ಎಲ್ಲಿ ಉಂಟು ಮಾಡಿದ್ದು? ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ವಿ ಮನುಷ್ಯನನ್ನ ದೇವರು ಮೊದಲು ಮಣ್ಣಿನಿಂದ ಉಂಟು ಮಾಡಿದ್ರು. ಇಲ್ಲ ಪ್ರಿಯರೇ, ಇವತ್ತು ಮೆಸೇಜ್ ಅನ್ನು ಬದಲಾಯಿಸ್ಕೊಳ್ರಿ. ನನ್ನ ದೇವರು ಮನುಷ್ಯನನ್ನ ಮೊದಲು ಉಂಟು ಮಾಡಿದ್ದು ಮಣ್ಣಿನಿಂದ ಅಲ್ಲ, ನನ್ನ ದೇವರ ಆದಾಮನನ್ನ ಆತ್ಮ ಮಂಡಲದಲ್ಲಿ ಬೀಜವಾಗಿ ಉಂಟು ಮಾಡಿದ್ದು. ಹಾಗಾದರೆ ನಿನ್ನ ಪ್ರಾರ್ಥನೆ ಮತ್ತು ಬೀಜ ಆತ್ಮ ಮಂಡಲದಲ್ಲಿ ಸರಿಯಾಗಿ ಬಿತ್ತಲ್ಪಟ್ಟಾಗ ಮಾತ್ರವೇ ಅದು ಭೂಮಿಯಲ್ಲಿ 100ರಷ್ಟು ಫಲದಾಯಕವಾಗಿ ನಿಮಗೆ ಆಶೀರ್ವಾದವಾಗಲಿಕ್ಕೆ ಸಾಧ್ಯ. ಹಾಗಾದರೆ ದೇವರು ಒಂದು ಕಾರ್ಯವನ್ನು ಭೂಮಿಯಲ್ಲಿ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿದ್ರೆ ಮೊದಲು ದೇವರು ತೀರ್ಮಾನ ಮಾಡೋದು ಆತ್ಮ ಮಂಡಲದಲ್ಲಿ. ಎಲ್ಲಿ ತೀರ್ಮಾನ ಮಾಡೋದು? ಯಾಕೆಂತಂದ್ರೆ ನನ್ನ ದೇವರು ಆತ್ಮನಾಗಿರೋದ್ರಿಂದ ಆತನು ಯಾವುದೇ ತೀರ್ಮಾನವನ್ನು ಮಾಡಬೇಕಂದ್ರೂ ಮೊದಲು ಆತನು ತೀರ್ಮಾನ ಮಾಡಬೇಕಾಗಿರೋದು ಆತ್ಮ ಮಂಡಲದಲ್ಲಿ. ಹಾಗಾದ್ರೆ ನಿನ್ನ ಪ್ರಾರ್ಥನೆ ಎಲ್ಲಿ ಹೊಡಿಬೇಕು? ಫಸ್ಟ್ ಎಫೆಕ್ಟ್ ಅಲ್ಲಿ ಹೊಡಿಬೇಕು. ಅಲ್ಲಿ ಹೊಡೆದ್ರೆ ಇಲ್ಲಿ ಅದರ ರಿಸಲ್ಟ್ ಅನ್ನ ನೀನು ಕಾಣ್ಲಿಕ್ಕೆ ಆಗತ್ತೆ. ಹಾಗಾದ್ರೆ ದೇವರು ಮೊದಲು ಆದಾಮನನ್ನ ಮಣ್ಣಿನಿಂದ ಅಲ್ಲ ಉಂಟು ಮಾಡಿದ್ದು, ಮೊದಲು ದೇವರು ಆತ್ಮ ಮಂಡಲದಲ್ಲಿ ಉಂಟು ಮಾಡಿದ್ದು. ತದನಂತರ ಏನ್ ಮಾಡಿದ್ರು? ದೇವರು ಮಣ್ಣಿನಿಂದ ಉಂಟು ಮಾಡಿದ್ರು. ಹಾಗಾದ್ರೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ದೇವರು ಎಲ್ಲಿ ಮೊದಲು ಉಂಟು ಮಾಡಿದ್ರು? ಆತ್ಮ ಮಂಡಲದಲ್ಲೇ. ಹಾಗಾದ್ರೆ ಆತ್ಮ ಮಂಡಲದಲ್ಲಿ ಬಿತ್ತಲ್ಪಡೋ ಬೀಜ 100ರಷ್ಟು ಫಲ ಬರುತ್ತೆ. ನೀವು ಭೂಮಿಯಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಇಲ್ಲ, ಇವತ್ತು ಬದಲಾಯಿಸ್ಕೊಳ್ರಿ. ನಿಮ್ಮ ಪ್ರಾರ್ಥನೆ ಮತ್ತು ಬೀಜ ಆತ್ಮ ಮಂಡಲದಲ್ಲಿ ಬೀಳಲಿ. ಅನೇಕ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಸಾಕಾದಂತ ದೇವ ಜನರೇ, ಉಪವಾಸ ಮಾಡಿ ಪ್ರಯಾಸಪಟ್ಟು ಮನಭಾರದಿಂದ ಕಣ್ಣೀರನ್ನು ಸುರಿಸಿ ದೇವರ ಸನ್ನಿಧಿಯಲ್ಲಿ ಸೋತೋದಂತ ದೇವರ ಸಭೆಯೇ, ಭೂಮಿಯಲ್ಲಿ ಬಿತ್ತಿದ್ದು ಸಾಕು. ಇವತ್ತಿನಿಂದ ಆತ್ಮ ಮಂಡಲದಲ್ಲಿ ಬಿತ್ತುವುದಕ್ಕೆ ಪ್ರಾರಂಭಿಸು. ನೀನು ಯಾವಾಗ ಆತ್ಮ ಮಂಡಲದಲ್ಲಿ ಬೀಜವನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ತೀಯೋ, ನಿಶ್ಚಯವಾಗಿ ಹೇಳ್ತಾನೆ, ಆ ಬೀಜ ಸತ್ತೋಗಲ್ಲ. ಆ ಬೀಜ ಭೂಮಿಯಲ್ಲಿ ನಿನಗೆ 100 ಮೈನಿ ಒಂದು ಬೆಳೆಯನ್ನು ಕೊಯ್ಯುವಂತೆ ಸಹಾಯ ಮಾಡುತ್ತೆ. ದೇವರು ಮೊದಲು ಆದಾಮನನ್ನ ಉಂಟು ಮಾಡಿದ್ದು ಆತ್ಮ ಮಂಡಲದಲ್ಲಿ. ಹಾಗಾದ್ರೆ ನಿನ್ನ ಮನೆ ಎಲ್ಲಿದೆ? ಕರೆಕ್ಟಾಗಿ ಕೇಳ್ತಾ ಇದ್ದೀರ. ನಿನ್ನ ವಾಹನ ಎಲ್ಲಿದೆ? ನಿನ್ನ ಜಾಬ್ ಎಲ್ಲಿದೆ? ಚೆನ್ನಾಗಿ ಕೇಳ್ತಾ ಇದ್ದೀರಾ. ಈ ಬೀಜವೇ 100ರಷ್ಟು ನಿನ್ನ ಜೀವಿತದಲ್ಲಿ ಫಲ ಕೊಡೋದು. ನಂಬಿದವರು ಯಾರಾದರೂ ಇದ್ದೀರಾ? ನಂಬಿದವರು ಯಾರಾದರೂ ಇದ್ದೀರಾ? ಪ್ರತಿಕ್ರಿಯಿಸೋರು ಯಾರಾದರೂ ಇದ್ದೀರಾ? ಈ ಪ್ರಾರ್ಥನೆ ಮುಗಿಯುವುದರ ಒಳಗಾಗಿ ನಿಮ್ಮ ಅನೇಕ ವಿಚಾರಗಳು ಆತ್ಮ ಮಂಡಲದಲ್ಲಿ ಬೀಜವಾಗಿ ಬಿತ್ತಲ್ಪಡಲಿಕ್ಕಿದೆ ಪ್ರಿಯರೇ. ಕರಗಳ ತಟ್ಟೋರು ತಟ್ಟಬಹುದು, ಅಲ್ಲೆಲ್ಲೋ ಹೇಳೋರು ಹೇಳ್ಬೋದು. ದೇವರ ಸನ್ನಿಧಿಲಿ ಆತ್ಮದಲ್ಲಿ ತುಂಬಲ್ಪಡೋರು ಆತ್ಮದಲ್ಲಿ ತುಂಬಲ್ಪಡುವುದು. ಕರಗಳ ತಟ್ಟಿ ದೇವರ ನಾಮವನ್ನ ಘನಪಡಿಸೋರು ಯಾರಾದರೂ ಇದ್ದೀರಾ? ತುಂಬಾ ಜನ ನನಗೆ ಕೇಳುವಂತ ಪ್ರಶ್ನೆ ಇದೆ ಪ್ರಿಯರೇ, ಎಷ್ಟು ದಿನ ಪ್ರಾರ್ಥನೆ ಮಾಡಬೇಕು ಪಾಸ್ಟ್ರೇ? ಎಷ್ಟು ದಿನ ಕಣ್ಣೀರು ಸುರಿಸಬೇಕು? ಎಷ್ಟು ದಿನ ದೇವರ ಸನ್ನಿಧಿಯಲ್ಲಿ ಗೋಳಾಡಬೇಕು? ಎಷ್ಟು ಉಪವಾಸ ಪ್ರಾರ್ಥನೆಗಳೇ ಬರಬೇಕು? ಎಷ್ಟು ದೈವದಾಸರ ಒಂದು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು? ಇನ್ನು ನಮ್ಮ ವಿಚಾರಗಳ ಮೇಲೆ ಕರ್ತನ ಹಸ್ತವು ಚಲಿಸ್ತಿಲ್ವಲ್ಲ. ನನ್ನ ಪ್ರಶ್ನೆ ಪ್ರಿಯರೇ,
ಎಷ್ಟು ದಿನಗಳ ಕಾಲ ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋದವರು ಯಾರಾದರೂ ಇದ್ದರೆ ಅವ್ರಿಗೊಂದು ಧೈರ್ಯದ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನಿಂದ ನಿನ್ನ ನೆಲವನ್ನು ಚೇಂಜ್ ಮಾಡು. ನಿನ್ನ ಪ್ರಾರ್ಥನೆ ಬಿತ್ತುವಂಥ ನೆಲವನ್ನು ಏನು ಮಾಡು? ಚೇಂಜ್ ಮಾಡು. ಅದು ಆತ್ಮ ಮಂಡಲವಾಗಿ ಪರಿವರ್ತನೆ ಮಾಡ್ಕೋ. ಈ ಭೂಮಿಯಲ್ಲಿ ಬಿತ್ತಿದಂಥ ಬೀಜಕ್ಕೆ 100 ಮೈನಿ ಫಲ ಬರುತ್ತೆ ಇಲ್ವ ನನಗೆ ಗೊತ್ತಿಲ್ಲ. ಆತ್ಮದಲ್ಲಿ ಬಿತ್ತಲ್ಪಟ್ಟಂತ ಪ್ರಾರ್ಥನೆ ಮತ್ತು ಬೀಜಕ್ಕೆ 100 ಮೈನಿ ಫಲ ಬರುತ್ತೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ ಪ್ರಿಯರೇ. ಹಾಗಾದ್ರೆ ನಾವು ಯಾವುದಕ್ಕೆ ಹೋರಾಡ್ತಾ ಇದ್ದೀವಿ? ಇಲ್ಲ 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 ಇಲ್ಲ. ಇವತ್ತು ಆತ್ಮ ಮಂಡಲ ಅಂತ ಅರ್ಥ ಆಯ್ತಾಗಾರೆ ಇಷ್ಟು ದಿನ ಪ್ರೇರೆ ಕರೆಕ್ಟಾಗಿ ಹೊಡಿಬೇಕು. ಶತ್ರು ಹೊಡಿದ್ರೆ ಆಮೇಲೆ ಹೆಂಗೆ ಹೊಡಿಬೇಕು? ಕರೆಕ್ಟಾಗಿ ಹೊಡಿಬೇಕು, ಇಲ್ಲಾಂದ್ರೆ ಹೊಡಿಯೋಕೆ ಹೋಗ್ಬಾರ್ದು. ನೀವು ಹೊಡೆದಿದ್ದು ನಿನ್ನ ತಲೆಮಾರನ ಮುಟ್ಟಕೋನು ಹೆದರ್ಬೇಕು. ಅಲ್ಲೆಲೂಯ. ಆ ರೀತಿ ಹೊಡಿಬೇಕು ಹೊಡೆದ್ರೆ, ಇಲ್ಲಾಂದ್ರೆ ಹೊಡಿಯೋಕೆ ಹೋಗ್ಬಾರ್ದು. ಆಮೇಲೆ ಬ್ರದರ್, ನಾನು ಮಾಡಿದಂಥ ಪ್ರಾರ್ಥನೆ ಕರೆಕ್ಟಾಗಿದೆ ಅನ್ನೋದಕ್ಕೆ ಸೂಚನೆ ಏನು ಅಂತ ನೀವೇನಾದ್ರು ಕೇಳಿದ್ರೆ ನಾನು ಹೇಳೋದೇನು ಗೊತ್ತಾ? ಪರಿಸ್ಥಿತಿ ಎಲ್ಲ ನಿನಗೆ ಉಲ್ಟಾ ಆಗುತ್ತೆ. ಅದರ ಅರ್ಥ ನೀನು ಕರೆಕ್ಟಾಗಿ ಹೊಡೆದಿದ್ಯಾ ಅಂತ. ಆಮೇಲೆ ನೋಡೋಣ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ. ಕೇಳಿಸ್ಕೊಳ್ಳಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಉಪವಾಸದಲ್ಲಿ ಬಂದಂತ ಯೋಧರೇ, ನೀವು ಹೋರಾಡ್ತಿರುವಂತದ್ದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ನೀವು ಆತ್ಮ ಮಂಡಲದಲ್ಲಿರುವಂತ ದುಷ್ಟ ಪದ್ಧತಿಗಳ ಮೇಲೆ ನೀವು ಹೋರಾಡ್ತಾ ಇದ್ದೀರಾ. ಇದು ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿನ್ನ ಕುಟುಂಬಕ್ಕೆ, ಸಮಾಧಾನಕ್ಕೆ, ನಿನ್ನ ಆರೋಗ್ಯಕ್ಕೆ, ನಿನ್ನ ಕೆಲಸಕ್ಕೆ, ನಿನ್ನ ಪ್ರಮೋಷನ್ಗೆ, ನಿನ್ನ ಮಕ್ಕಳ ಭವಿಷ್ಯತ್ತಿಗೆ, ವಿದ್ಯಾಭ್ಯಾಸಕ್ಕೆ, ಮನೆಗೆ, ಜಮೀನಿಗೆ ವಿರುದ್ಧವಾಗಿ ಹೋರಾಡ್ತಿರುವಂಥ ಆತ್ಮ ಮಂಡಲದ ದುರಾತ್ಮ ಸೇನೆಗಳನ್ನು ಒಡೆಯುವುದನ್ನು ನೀನು ಚೆನ್ನಾಗಿ ಕಲ್ತ್ಕೊಂಡೆ ಅಂತಂದ್ರೆ ನಿನ್ನ ಜೀವಿತದಲ್ಲಿ ನಿನಗೆ ವಿರುದ್ಧವಾದ ಯಾವ ಆಯುಧಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಉಪವಾಸ ಪ್ರಾರ್ಥನೆಯಲ್ಲಿ ಮನುಷ್ಯರಲ್ಲ ನಮ್ಮ ಟಾರ್ಗೆಟ್ ಆತ್ಮ ಮಂಡಲ. ಅಲ್ಲೆಲೂಯ. ಬ್ರದರ್ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಬ್ರದರ್, ಅದಕ್ಕೆ ಪ್ರೇಯರ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಹಂಗೆ ಅಂದಿದ ಕಾರಣ ಏನು ಗೊತ್ತಾ? ನೀನು ಆತ್ಮ ಮಂಡಲ ಮುಟ್ಟಬಾರ್ದು ಅಂತ. ಫಸ್ಟ್ ನಾನು ಉಪವಾಸ ಇದ್ದೀನಿ ಮನೆಯಲ್ಲಿ, ಯಾವಾಗ ನೋಡಿದ್ರು ಗಲಿಬಿಲಿ, ಕಾರಣ ನೀನು ಆತ್ಮ ಮಂಡಲ ಮುಟ್ಟಬಾರ್ದು ಅಂತ. ಯಾಕೆ ಗೊತ್ತಾ? ನೀನು ಗಲಿಬಿಲಿಯಲ್ಲಿ ಪ್ರಾರ್ಥನೆ ಮಾಡಿದೆ ಅಂದರೆ ನಿನ್ನ ಪ್ರಾರ್ಥನೆ ಆತ್ಮ ಮಂಡಲ ಅಲ್ಲ, ಭೂಮಂಡಲನೂ ಮುಟ್ಟೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ನೀವು ಉಪವಾಸ ಇದ್ದಾಗ, ನೀವು ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂಡಾಗ ಅವಾಗಲೇ ಎದ್ದೇಳೋದು. ಅವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ನಾನು ಕರೆಕ್ಟಾಗಿ ಹೊಡಿತಾ ಇದ್ದೀನಿ ಅಂತ. ನಾವು ಹಂಗೆ ಅನ್ಕೊಳ್ಳಲ್ಲ. ಏನಾರು ಸಮಸ್ಯೆಗಳಿದ್ರೆ ಏನು ಬಿಡು, ಏನು ಫಾಸ್ಟಿಂಗ್ ಮಾಡು, ನೋ ನಂಗೆ ಅನ್ಕೋಬೇಡ. ಶತ್ರು ನಿನ್ನ ಬಾಯಲ್ಲಿ ಅದನ್ನು ಏಳಿಸ್ಬೇಕಂತಾನೆ ಪ್ರಾಬ್ಲಮ್ ಎದುರಿಸಿದ್ದು. ತಿರುಗಿ ನೋಡಿ ಮಾತಾಡೋ ಸಮಸ್ಯೆಯನ್ನು. ನಾನು ಯಾರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಆತ್ಮ ಮಂಡಲಕ್ಕೆ ನೀವಂದ್ರೆ ಭಯ ಇರಬೇಕು ಪ್ರಿಯರೇ. ಏನಿರಬೇಕು? ಭಯ ಇರಬೇಕು. ಪ್ರಾರ್ಥನೆ ಮಾಡುವಂಥ ಯೋಧರಾದಂಥ ನಾವು ನಮ್ಮ ವಿಚಾರದಲ್ಲಿ ಶತ್ರು ಮುಟ್ಟಕ್ಕೆ ಹೆದರಬೇಕು. ಇಲ್ಲ ಅಂತಂದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ಆತ್ಮ ಮಂಡಲದಲ್ಲಿ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದಾನಿಯೇಲನ ಪುಸ್ತಕವನ್ನು ತೆಗೆಯೋಣ. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ ಅದಕ್ಕಿಂತ ಮೊದಲು 10ನೇ ಅಧ್ಯಾಯ ಓದೋಣ, ತದನಂತರ 9ನೇ ಅಧ್ಯಾಯಕ್ಕೆ ಬರೋಣ. 10ನೇ ಅಧ್ಯಾಯ 1ನೇ ವಚನ. 10ನೇ ಅಧ್ಯಾಯ 1ನೇ ವಚನ. ಪಾರಸಿಯ ರಾಜನಾದ ಕೋರೆಷನ ಆಳಿಕೆಯ 3ನೆಯ ವರ್ಷದಲ್ಲಿ ಬೆಲ್ತೆಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಅವನು ಕಂಡ ಕನಸನ್ನು ಗಮನಿಸಿ ಆ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ, ಎಣ್ಣೆಯನ್ನು
ಹಚ್ಚಿಕೊಳ್ಳಲಿಲ್ಲ. ಮೊದಲನೆಯ ತಿಂಗಳಿನ 24ನೆಯ ದಿನದಲ್ಲಿ ನಾನು ಹಿತ್ಕೆಲೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು. ಸಾಕು ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಒಂದೇ ಒಂದು ಪದ ಬೇಕಾಗಿತ್ತು ನನಗೆ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯದ 1ನೇ ವಚನ ಹೇಳುತ್ತೆ, ಪಾರಸಿಯ ರಾಜನಾದ ಕೋರೇಶನ ಆಳ್ವಿಕೆಯಲ್ಲಿ. ಹಾಗಾದ್ರೆ ಪಾರಸಿಯ ದೇಶವನ್ನು ಆಳ್ತಿರೋದು ಯಾರು? ಜೋರಾಗಿ ಯಾರು ಆಳ್ತಿರೋದು? ಓಕೆ, ಈಗ ದಾನಿಯೇಲನು ಉಪವಾಸವನ್ನ ಮಾಡ್ತಾ ಇದ್ದಾನೆ. ಯಾರು ಉಪವಾಸ ಮಾಡ್ತಾ ಇರೋದು? ಸ್ವಲ್ಪ ಜೋರಾಗಿ ಯಾರು ಮಾಡ್ತಾ ಇರೋದು? ದಾನಿಯೇಲನು ಉಪವಾಸ ಮಾಡ್ತಾ ಇದ್ದಾನೆ. ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಅವನದೊಂದು ತೀರ್ಮಾನ ಆಗಿತ್ತು. ಏನು ಆ ತೀರ್ಮಾನ ಅಂತಂದರೆ, ಉತ್ತರ ಬರುವವರೆಗೂ ನಾನು ಫಾಸ್ಟಿಂಗ್ ನಿಲ್ಲಿಸಲ್ಲ. ಏನು? ಬರೋವರೆಗೂ ಉಪವಾಸವನ್ನು ನಿಲ್ಲಿಸೋದಿಲ್ಲ. ಸರಿ, ನೋಡೋಣ 12ನೇ ವಚನವನ್ನು. ಅವನು ನನಗೆ ದಾನಿಯೇಲನೇ ಭಯಪಡಬೇಡ. ಇದು ದೂತನು ಬಂದು ದಾನಿಯೇಲ ಸಂಗಡ ಮಾತನಾಡ್ತಾ ಇರೋದು. ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಎಷ್ಟನೇ ದಿನ ಮುಟ್ತಂತೆ? ಮೊದಲನೇ ದಿನ. ನೋ 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 ಅಲ್ಲ, ಅವನ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಂಡಾಗಲೇ ಅವನ ಪ್ರಾರ್ಥನೆ ದೇವರಿಗೆ ಮುಟ್ತಾನೆ. ಅದೇ ಬರೆದಿರೋದಲ್ಲಿ ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲೇ. ಫಾಸ್ಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಫಸ್ಟ್ ಡೇದು. ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥನೆಯನ್ನ ಉಪವಾಸವನ್ನ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡಾಗಲೇ ಅವನ ಪ್ರಾರ್ಥನೆಗೆ ಆಲ್ರೆಡಿ ಉತ್ತರ ಬಂದಿದೆ. ಇವನು ಎಲ್ಲಿ ಬಿತ್ತಿದ್ದಾನೆ? ಕರೆಕ್ಟಾಗಿ ಎಲ್ಲಿ? ಆತ್ಮ ಮಂಡಲದಲ್ಲಿ ಬಿತ್ತಲ್ಪಟ್ಟಿರೋದು ಬೀಜ ಇದು. ಎಷ್ಟನೇ ದಿನಕ್ಕೆ ಆನ್ಸರ್ ಬರ್ತಾ ಇದೆ? ಮೊದಲನೇ ದಿನವೇ ಆನ್ಸರ್ ಬರ್ತಾ ಇದೆ. ಹಾಗಾದ್ರೆ 21 ದಿನ ಇವನು ಯಾಕೆ ಉಪವಾಸ ಮಾಡಬೇಕಾಗಿತ್ತು? ಆನ್ಸರ್ ಯಾವಾಗ ಬಂದಿದೆ? ಮೊದಲನೇ ದಿನನೇ ಬಂದಿದೆ. ಬಟ್ ದೂತನ್ ಬಂದು ಹೇಳ್ತಿರೋದು ಯಾವಾಗ? 21ನೇ ದಿನಕ್ಕೆ ಬಂದು ಹೇಳ್ತಿದ್ದಾನೆ, ದಾನಿಯೇಲನೇ ನಿನ್ನ ಪ್ರಾರ್ಥನೆ ಯಾವಾಗ ಮುಟ್ತು? ಸಮಸ್ಯೆ ಏನಾಯಿತು? 13ನೇ ವಚನ. ಪಾರಸಿಯ ರಾಜ್ಯದ ದಿವ್ಯ ಪಾಲಕನು. ಸಾಕು, ಆಲ್ರೆಡಿ ನಾನು ನಿಮಗೆ ಹೇಳಿದೆ ಪಾರಸಿಯ ದೇಶದ ರಾಜ ಯಾರು. ಈಗ ಮತ್ತೆ ಇನ್ನೊಬ್ಬ ಬರ್ತಾ ಇದ್ದಾನೆ. ಏನು? ಪಾರಸಿಯ ರಾಜ್ಯದ ದಿವ್ಯ ಪಾಲಕನು. ಇವನು ಬೇರೆ ಯಾರು ಅಲ್ಲ. ಪಾರಸಿಯ ದೇಶವನ್ನ ಈ ಭೂಲೋಕದಲ್ಲಿ ಒಬ್ಬ ರಾಜನ ಆಳ್ತಿದ್ದಾನೆ. ಅವನ ಹೆಸರು ಕೋರೇಶನು. ಹೌದಾ ಇಲ್ವಾ? ಅದೇ ರೀತಿಯಲ್ಲಿ ಆತ್ಮ ಮಂಡಲದಲ್ಲಿ ಪಾರಸಿಯ ದೇಶವನ್ನು ಆಳ್ತಿರೋದು ಒಬ್ಬ ದಿವ್ಯ ಪಾಲಕನಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ಪಾರಸಿಯ ದೇಶದ ಆತ್ಮ ಮಂಡಲದಲ್ಲಿ ಅಧಿಕಾರ ನಡೆಸುವಂತ ಒಂದು ದುರಾತ್ಮ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆ ದುರಾತ್ಮವು ದಾನಿಯೇಲನಿಗೆ ಉತ್ತರವನ್ನು ತೆಗೆದುಕೊಂಡು ಬರುವಂತ ದೂತನನ್ನೇ ತಡೆ ಮಾಡಿ ನಿಲ್ಲಿಸಿದೆ. ನೀವು ಯಾಕೆ ಅಲ್ಲೆಲ್ಲೂ ಹೇಳಿದ್ರು ನನಗೆ ಗೊತ್ತಿಲ್ಲ. ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ದಾನಿಯೇಲ ಮಾಡಿದಂಥ ಪ್ರಾರ್ಥನೆಗೆ ಯಾವತ್ತು ಉತ್ತರ ಬಂದಿದೆ? ಮೊದಲನೇ ದಿನನೇ ಉತ್ತರ ಬಂದಿದೆ. ಆದರೆ 21 ದಿನಗಳವರೆಗೂ ದೂತನ ಸಂಗಡ ಪಾರಸಿಯ ದೇಶವನ್ನು ಆಳ್ತಿದ್ದಂಥ ಆತ್ಮ ಮಂಡಲದ ಒಂದು ದುರಾತ್ಮನು ಅವನ ಸಂಗಡ ಯುದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ನಾನು ಕರೆಕ್ಟಾದ ಪಾಯಿಂಟನ್ನು ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬೋರ್ ಆಗುತ್ತೆ, ಬಟ್ ಕರೆಕ್ಟಾಗಿ ಹೊಡಿತೀವಿ. ಆಮೇಲೆ ಕರೆಕ್ಟಾಗಿ ಹೊಡಿತೀವಿ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ದೂತನು ಬಂದು ಹೇಳ್ತಿರುವಂಥದ್ದು, ದಾನಿಯೇಲನೇ ನಿನ್ನ ಪ್ರಾರ್ಥನೆಗೆ ಮೊದಲನೇ ದಿನ ಏನು ಬಂದಿದೆ? ಬಂದಾಯಿತು. ಸಮಸ್ಯೆ ಏನಾಯಿತು? ಈ ಪಾರಸಿಯ ದೇಶದ ಮೇಲೆ ಆತ್ಮ ಮಂಡಲದಲ್ಲಿ ಅಧಿಕಾರ ನಡೆಸುವಂಥ ಒಬ್ಬ ದುರಾತ್ಮನಿದ್ದಾನೆ. ಅವನು ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದ. ಸರಿ, ಏನು ಮಾಡಿದೆ ನೀನು? ನಾನು ಏನು ಮಾಡೋಕ್ಕಾಗಿಲ್ಲ. ನಂತರ ನಾನು ಮಿಖಾಯೇಲನಿಗೆ ಮಾಹಿತಿ ತಿಳಿಸಿದೆ. ಮಿಖಾಯೇಲನು ಬಂದ ನನಗೆ ಸಪೋರ್ಟ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನೀಗ ನಿನ್ನ ಹತ್ರ ಬಂದಿದ್ದೇನೆ. ಹಾಗಾದರೆ ಪ್ರಿಯರೇ, ಒಂದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಆತ್ಮ ಮಂಡಲದಲ್ಲಿ ನೀನು ಬಿತ್ತಿದಂಥ ಬೀಜ ಕರೆಕ್ಟಾಗಿದ್ದರೆ ಅದನ್ನು ತಡೆ ಮಾಡಲಿಕ್ಕೆ ಭಾರತ ದೇಶದ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ಅರ್ಥ ಆಗಿಲ್ಲ ಅನ್ಕೊಳ್ತೀನಿ ನಿಮಗೆ. ಅರ್ಥ ಆಗಿಲ್ಲ ನಿಮಗೆ. ಆತ್ಮ ಮಂಡಲದಲ್ಲಿ ನೀವು ಬಿತ್ತಿದಂಥ ಪ್ರಾರ್ಥನೆ ಮತ್ತು ಬೀಜ ಕರೆಕ್ಟಾಗಿತ್ತು ಅಂತಂದರೆ ಅದನ್ನು ತಡೆ ಮಾಡಲಿಕ್ಕೆ ಭಾರತ ದೇಶದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆ ದೂತನು ಪಾರಸಿಯ ದೇಶವನ್ನು ಆತ್ಮ ಮಂಡಲದಲ್ಲಿ ಅಧಿಕಾರ ನಡೆಸ್ತಿದ್ದಂಥ ದುರಾತ್ಮನೊಟ್ಟಿಗೆ ಯುದ್ಧ ಮಾಡಿ ದಾನಿಯೇಲನಿಗೆ ಆ ಒಂದು ಪ್ರಾರ್ಥನೆಯ
ಒಂದು ಉತ್ತರವನ್ನು ತೆಗೆದುಕೊಂಡು ಬರಲಿಕ್ಕೆ ಕಾರಣ ಏನಂತಂದರೆ ದಾನಿಯೇಲನು ಬಿಡದೆ ಮಾಡಿದಂಥ ಪ್ರಾರ್ಥನೆ. ಹಲ್ಲೆಲೂಯಾ. ಆತ್ಮ ಮಂಡಲದ ಕುರಿತಾಗಿ ಅರಿವನ್ನು ಹೊಂದಿದಂಥ ದೇವ ಜನರೇ, ಇವತ್ತು ನೀವು ಮಾಡ್ತಿರುವಂಥ ಈ ಪ್ರಾರ್ಥನೆಗೆ ನಾನು ಹೇಳ್ತಾ ಇದ್ದೇನೆ, ತಡೆಯಾಗಿ ಪ್ರವರ್ತಿಸ್ತಿರುವಂಥ ಎಲ್ಲ ಶಕ್ತಿಗಳ ವಿರುದ್ಧವಾಗಿ ಈ ರಾತ್ರಿ ನನ್ನ ದೇವರು ದೂತರುಗಳನ್ನು ಕಳಿಸಿ ಅವುಗಳ ಮೇಲೆ ಯುದ್ಧವನ್ನು ಮಾಡಿಸಿ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಬರುವಾಗೆ ಮಾಡಿ ನಿನ್ನ ಜೀವಿತದಲ್ಲಿ ಇದುವರೆಗೂ ತಡೆಯಾಗಿ ನಿಂತಂಥ ತಡೆಗಳ ಮಧ್ಯದಲ್ಲಿ ದೇವರ ಕರವು ಶಕ್ತವಾಗಿ ಚಲಿಸಲಿಕ್ಕಿದೆ. ನಂಬಿದವರು ಯಾರಾದರೂ ಇದ್ರೆ, ಅನ್ಯ ಭಾಷೆಗಳಲ್ಲಿ ಮಾತನಾಡೋರು ಯಾರಾದರೂ ಇದ್ರೆ, ಸ್ತೋತ್ರ ಮಾಡೋರು ಯಾರಾದರೂ ಇದ್ರೆ, ಅಲ್ಲೇಲು ಹೇಳೋರು ಯಾರಾದರೂ ಇದ್ರೆ, ಕರಗಳ ತಟ್ಟೋರು ಯಾರಾದರೂ ಇದ್ರೆ, ಅಭಿಷೇಕದಲ್ಲಿ ತುಂಬಲ್ಪಡೋರು ಯಾರಾದರೂ ಇದ್ರೆ, ರಗದಲರಬ ಶಂಧಲರಬ ಅಂದಂದರಬ ಶಂಧಗದಬ ಜವಂಧವರಬ ಶ್ರದ್ಧೆ ಹೊಂದಿಕೋ ಹೊಂದಿಕೋ ಹೊಂದಿಕೋ. ನಿನ್ನ ಪ್ರಾರ್ಥನೆಗೆ ತಡೆಯಾಗಿ ಪ್ರವರ್ತಿಸಿರುವಂತ ಅಂಧಕಾರ ಬಲಗಳ ಶಕ್ತಿಗಳು, ವಾಯು ಮಂಡಲದ ದುರಾತ್ಮ ಸೇನೆಗಳ ಅಧಿಕಾರ, ಈ ರಾತ್ರಿ ಆತ್ಮ ಮಂಡಲದಲ್ಲಿ ನೀನು ಬಿತ್ತಿದಂತ ಬೀಜ ಅದು 100 ಮೈನಿ ನಿನ್ನ ಜೀವಿತದಲ್ಲಿ ಫಲವನ್ನು ಕೊಡುವಂತದಾಗಿದೆ. ಹೊಡಿ 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 ಹೊಡಿ. ರಬಲಬ ಶಂಧಲರಬ. ಕರಗಳ ತಟ್ಟುವಾಗಲೇ, ನೀನು ಕರಗಳ ತಟ್ಟುವಾಗಲೇ ಆತ್ಮ ಮಂಡಲದಲ್ಲಿ ದೊಡ್ಡ ಚಲನೆ ಉಂಟಾಗ್ತಾ ಇದೆ ಪ್ರಿಯರೇ. ನಿನ್ನ ಪ್ರಾರ್ಥನೆಗೆ ಸಂಬಂಧಪಟ್ಟ ದೂತರು, ನಿನಗೆ ಕೊಡಲ್ಪಟ್ಟಂತ ದೂತರು ಆಕ್ಟಿವ್ ಆಗ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಓ ಹೋ 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 ಹೋ. ನಾನು ನಿಮ್ಮ ಮಧ್ಯದಲ್ಲೇ ಮಾತಾಡ್ತಾ ಇರೋದು, ನಾನು ನಿಮಗೇನೆ ಮಾತಾಡ್ತಾ ಇರೋದು. ಗ್ಲೋರಿ ಗ್ಲೋರಿ ಗ್ಲೋರಿ. ನಾನು ನಿಮಗೇನೆ ಮಾತಾಡ್ತಾ ಇರೋದು, ನಾನು ನಿಮಗೇನೆ ಮಾತಾಡ್ತಾ ಇರೋದು. ಆತ್ಮ ಮಂಡಲದಲ್ಲಿ ನಿಮ್ಮ ಪ್ರಾರ್ಥನೆ ಚಲಿಸಬೇಕು. ನೀವು ಪ್ರಾರ್ಥನೆಗೆ ಹೋಗೋಕ್ಕಿಂತ ಮುಂಚೆನೆ ಪ್ರಿಯರೇ, ನೀವು ಪ್ರಾರ್ಥನೆಗೆ ಬರೋಕ್ಕಿಂತ ಮುಂಚೆನೆ ಯಾರ ಮೇಲಾದರೂ ಕಹಿ ಇದ್ರೆ ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಯಾಕೆಂದರೆ ಇದು ಆತ್ಮ ಮಂಡಲದ ನಿಮ್ಮ ಪ್ರಾರ್ಥನೆ ಚಲನೆ ಮಾಡದಾಗೆ ಇದು ತಡೆಯುತ್ತೆ. ಇದು ಅದಕ್ಕೆ ದೇವರು ಪರಲೋಕ ಪ್ರಾರ್ಥನೆಯಲ್ಲಿ ಅದನ್ನು ಯಾಕೆ ಆ್ಯಡ್ ಮಾಡಿದ್ರು ಅಂತಂದರೆ ಕಾರಣ ಒಂದೇ, ನೀವು ಆತ್ಮ ಮಂಡಲದಲ್ಲಿ ಬಿತ್ತಬೇಕು ಅಂತ. ಯಾಕೆಂತಂದರೆ ನನ್ನ ದೇವರು ತಾನು ಏನೇ ಮಾಡಬೇಕಂತಂದ್ರು ಆತನು ಮೊದಲು ನಿರ್ಣಯ ಮಾಡೋದೇ ಆತ್ಮ ಮಂಡಲದಲ್ಲಿ. ಹಾಗಾದರೆ ಆತನ ಮಕ್ಕಳಾದಂಥ ನಾವು ಸಹ ಆತ್ಮ ಮಂಡಲದೊಟ್ಟಿಗೆ ಚಲಿಸಬೇಕು ಪ್ರಿಯರೇ. ಅಲ್ಲಿ ಬಿತ್ತೋದನ್ನು ಕಲಿಬೇಕು ನಾವು. ಯಾರೋ ಏನೋ ಮಾಡಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅವ್ರು ಇಲ್ಲಿ ಮಾಡ್ತಾರೆ, ಅದಕ್ಕಷ್ಟು ಪವರ್ ಇರಲ್ಲ ಪ್ರಿಯರೇ. ನೀವು ಮಾಡೋ ಜಾಗ ಇದೆಯಲ್ಲ, ಅದು ಯಾವ ಶಕ್ತಿಗಳು ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಭೆ ಅದನ್ನು ಮಾಡಬೇಕು. ಈ ದಿನಮಾನಗಳಲ್ಲಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ಅದನ್ನು ಮಾಡಬೇಕು ಪ್ರಿಯರೇ. ಈ ರಾತ್ರಿ ಪ್ರಾರ್ಥನೆ ಮುಗಿದ ಮೇಲೆ ಮನೆಗೆ ಹೋಗುವಂತ ನೀವು ಯಾರು ಸಹ ಹಾಗೆ ಮಲ್ಕೋಬಾರ್ದು. ಆತ್ಮ ಮಂಡಲದಲ್ಲಿ ಕೆಲವನ್ನ ಬಿತ್ತಬೇಕು ಪ್ರಿಯರೇ. ನೀವು ಬಿತ್ತಬೇಕು, ಬಿತ್ತಿನೇ ನಾಳೆ ಬನ್ನಿ, ನಿಮ್ಮ ಜೀವಿತದಲ್ಲಿ ನನ್ನ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆತ್ಮ ಮಂಡಲದಲ್ಲಿ ಸಭೆ ಬಿತ್ತೋದನ್ನು ಕಲಿಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ನಿಲ್ಲಿಸಬೇಕು. ಸಭೆ ಯಾವ ರೀತಿ ರೆಡಿ ಆಗಬೇಕು ಅಂತಂದ್ರೆ, ಆತ್ಮ ಮಂಡಲದಲ್ಲಿ ನಿನ್ನ ಜಯವನ್ನು ನೀನೇ ಪಡೆದುಕೊಳ್ಳೋ ರೀತಿಯಲ್ಲಿ ತಯಾರಾಗಬೇಕು. ಸಭೆ ಆ ರೀತಿ ತಯಾರಾದಾಗ ಮಾತ್ರವೇ ಪಟ್ಟಣಗಳನ್ನು ಕೊಳ್ಳೆ ಹೊಡಿಲಿಕ್ಕೆ ನಮಗೆ ಸಾಧ್ಯ. ನಾವೇ ಹೋಗಿ ತಲೆಯನ್ನ ಇನ್ನೊಬ್ಬರ ಹತ್ರ ಚಾಚ್ತಿದ್ರೆ ನಮ್ಮ ಜೀವಿತದಲ್ಲೇ ಈ ಕಾರ್ಯಗಳು ನಡೆಯೋದ್ರೆ ನಾವು ಇನ್ನೊಬ್ಬರಿಗೆ ಏನು ಹೇಳಕ್ಕಾಗುತ್ತೆ? ನಾವು ಗೆಲ್ಲೋದನ್ನು ಕಲಿಯೋಣ. ಈ ರಾತ್ರಿ ಆತ್ಮ ಮಂಡಲದಲ್ಲಿ ಯೋಧರಾಗೋದನ್ನು ಕಲಿಯೋಣ ನಾವು. ಕಾರಣ ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಅಲ್ಲೆಲೂಯಾ. ಅರ್ಥ ಆಗ್ತಿರೋರು ಜೋರಾಗೊಂದು ಅಲ್ಲೆಲೂಯಾ. ಅರ್ಥ ಆಗದೆ ಇರೋರು ಒಂದು ಜೋರಾಗಿ ಅಲ್ಲೆಲೂಯಾ. ಅರ್ಥ ಮಾಡಿಸ್ತೀನಿ, ಡೋಂಟ್ ವರಿ. ಅಲ್ಲೆಲೂಯಾ. ಗಮನಿಸೋಣ. ನಾನು ಅವಾಗಲೇ ನಿಮಗೆ ಹೇಳಿದೆ, ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ, ಉಪವಾಸದ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದು ಚೆನ್ನಾಗಿ ನಿಮಗೆ ನೆನಪಿರಲಿ, ಶತ್ರು ನೀವು ಪ್ರಾರ್ಥನೆಗೆ ಹೋಗೋ ಸಂದರ್ಭದಲ್ಲೇ ನಿಮ್ಮೊಳಗೆ ಕಹಿಗಳನ್ನು ತರ್ತಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ನಿಮ್ಮೊಳಗೆ ಕಹಿ ಬರಕ್ಕೆ ಶತ್ರು ಪ್ರಯತ್ನ ಪಡ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೊಳ್ರಿ, ನೀವು ಏನೋ ಒಂದನ್ನು ಕಳ್ಕೊಳ್ತಿದ್ದೀರಾ ಅಂತ ಅರ್ಥ. ನೀವು ಆತ್ಮ ಮಂಡಲದಲ್ಲಿ ಚಲಿಸಬೇಕಂತಂದರೆ ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಒಳಗೆ ಕಹಿ ಇರಬಾರ್ದು. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಯಾರ ಮೇಲೂ ಕೋಪ ಇರಬಾರ್ದು, ಯಾರ ಮೇಲೂ ದ್ವೇಷ ಇರಬಾರ್ದು. ಇದು ಇತ್ತು ಅಂತಂದರೆ ಇದು ಆತ್ಮ ಮಂಡಲದಲ್ಲಿ ನೀವು ಮಾಡುವಂಥ ಪ್ರಾರ್ಥನೆ ಇದೆಯಲ್ಲ, ಇದು ದೇವರ ಸನ್ನಿಧಿಗೆ ಹೋಗಲ್ಲ, ಇದು ದುರಾತ್ಮ ಮಂಡಲಗಳು ಕ್ಯಾಚ್ ಮಾಡ್ಕೊಳ್ತವೆ.
ಈ ಪ್ರಾರ್ಥನೆಯೇ ನಮಗೆ ರಿವರ್ಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಉಪವಾಸದ ದಿನಮಾನಗಳಲ್ಲಿ ಸಭೆಯೇ ಇಷ್ಟು ದಿನ ನೀವು ಮಾಡಿದಂಥ ಪ್ರಾರ್ಥನೆಗೆ ಇವತ್ತೊಂದು ಫೈರನ್ನು ನಾನು ಅಂಟಿಸ್ತಾ ಇದ್ದೇನೆ. ಇದು ಹತ್ತಿ ಉರಿಬೇಕಂತಂದರೆ ಇವತ್ತು ರಾತ್ರಿ ನೀವು ಯಾರೂ ಸಹ ಹಾಗೆ ಹೋಗಿ ಮನೇಲಿ ಮಲ್ಕೋಬಾರ್ದು. ಆತ್ಮ ಮಂಡಲದಲ್ಲಿ ಬಿತ್ತೋರು ಯಾರಾದರೂ ಇದ್ದರೆ ನಾನು ಹೇಳ್ತಾ ಇದ್ದೇನೆ, ಈ ವರ್ಷ ಮುಗಿಯೋದ್ರೊಳಗಾಗಿ, ಇಷ್ಟು ವರ್ಷ ನಿಮ್ಮ ಜೀವಿತದಲ್ಲಿ ಏನು ನಡೀತೋ ಏನು ನಡೆದಿಲ್ವೋ ನನಗೆ ಗೊತ್ತಿಲ್ಲ, ಈ ವರ್ಷ ಮುಗಿಯುವುದರ ಒಳಗಾಗಿ ಪ್ರವಾದಿಯಾಗಿ ನಾನು ಹೇಳ್ತಾ ಇದ್ದೇನೆ, ಸಭೆಯಲ್ಲಿ ದೊಡ್ಡ ಟೆಸ್ಟ್ ಮನಿಗಳೆದ್ದೇಳುತ್ತೆ, ಬಂದಂಥ ನಿಮ್ಮ ಜೀವಿತಗಳಲ್ಲಿ ದೊಡ್ಡ ಸಾಕ್ಷಿಗಳೆದ್ದೇಳುತ್ತೆ. ಅನೇಕರು ಕ್ರಿಸ್ತಿಯ ಜೀವಿತದಲ್ಲಿ ನೆಲೆ ನಿಲ್ಲೋದು ಮಾತ್ರ ಅಲ್ಲ, ನಿಮ್ಮ ಮುಖಾಂತರ ಅನೇಕರು ನೆಲೆ ನಿಲ್ಲುವ ಹಾಗೆ ನನ್ನ ದೇವರು ಶಕ್ತವಾದ ಕಾರ್ಯಗಳನ್ನು ಈ ಸಭೆಗೆ ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕಿದ್ದಾನೆ. ಪ್ರಿಯರೇ, ದಾನಿಯೇಲನು ಪ್ರಾರ್ಥನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಆತ್ಮ ಮಂಡಲದಲ್ಲಿ ಪಾರಸಿಯ ದೇಶದ ಅಧಿಕಾರವನ್ನು ನಡೆಸುವಂಥ ದುರಾತ್ಮನು ಆ ಪ್ರಾರ್ಥನೆಯನ್ನು ತಡೆ ಮಾಡಿ ನಿಲ್ಲಿಸ್ತಾ ಇದ್ದಾನೆ ಆ ದೂತನನ್ನು. ಇವತ್ತು ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಪ್ರಾರ್ಥನೆಯನ್ನು ಯಾರ ಕೈಯಲ್ಲೂ ತಡೆಯೋಕ್ಕಾಗಲ್ಲ ಪ್ರಿಯರೇ. ಯಾವಾಗ ಗೊತ್ತಾ? ಆತ್ಮ ಮಂಡಲದಲ್ಲಿ ಬಿತ್ತಿದಾಗ. ಹಾಗಾದ್ರೆ ಆತ್ಮ ಮಂಡಲದ ಮೊದಲನೇ ರೂಲ್ಸ್ ಏನು? ನೀವು ಕ್ಷಮಿಸದೆ ನೀವು ಪ್ರಾರ್ಥನೆ ಮಾಡಿದ್ರಿ ಅಂತಂದರೆ ಆ ಪ್ರಾರ್ಥನೆ ಆತ್ಮ ಮಂಡಲದಲ್ಲಿ ಬಿತ್ತಲ್ಪಡೋದಿಲ್ಲ. ಇದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ರಿ. ಯಾರ ಮೇಲೇನೋ ದ್ವೇಷ ಇಟ್ಕೊಂಡು, ಯಾರ ಮೇಲೋ ಕೋಪ ಇಟ್ಕೊಂಡು, ಕೆಲವ್ರು ನೋಡಿದ್ರೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಏನೋ ಅಲ್ಲಿ ಏನೋ ಸೌಂಡ್ ಬಂದಿರುತ್ತೆ, ಬೈದು ಬಿಟ್ಟು ಮತ್ತೆ ಪ್ರೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಈ ಪ್ರಾರ್ಥನೆ ನೀವು ಅಂದ್ಕೊಂಡಂಗೆ ಇದು ಪರಲೋಕ ಇದು ಪರಲೋಕ ಮುಟ್ಟಲ್ಲ. ಇದನ್ನು ದುರಾತ್ಮಗಳು ಎನ್ಕ್ಯಾಚ್ ಮಾಡ್ಕೊಳ್ತಾವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಉಪವಾಸದ ದಿನಮಾನಗಳಲ್ಲಿ ನಿಮ್ಮ ನಾಲಿಗೆಯಿಂದ ಹೊರಡುವಂಥ ಒಂದೊಂದು ಮಾತಿಗೂ ಪವರ್ ಇರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಯಾಕೆ ಅಂತಂದರೆ ನಿಮ್ಮ ಶರೀರವು ಬಲಹೀನವಾಗಿ ಆತ್ಮವು ಪುಷ್ಟಿ ಹೊಂದುವಂಥ ಸಮಯ ಆಗಿರೋದ್ರಿಂದ ನಿಮ್ಮ ನಾಲಿಗೆಗೆ ಎಲ್ಲಿಲ್ಲದ ಒಂದು ಪವರ್ ಬಂದು ಅದು ಅಟ್ಯಾಚ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲೇ ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಪ್ರವರ್ತನೆ ದೇವರಿಗೆ ಮೆಚ್ಚುಗೆ ಆಗಿರಲಿ. ಆವಾಗ ನಿಮ್ಮ ಪ್ರಾರ್ಥನೆಗೆ ಬರುವಂಥ ರಿಸಲ್ಟ್ ಇದೆಯಲ್ಲ, ನಿಮ್ಮ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಮನಸ್ಸು ಊಹಿಸೋದಿಲ್ಲ, ಆ ರೀತಿ ಕಾರ್ಯಗಳು ನಡೆಯುತ್ತೆ ಪ್ರಿಯ. ಅದಕ್ಕೋಸ್ಕರ ಆ ರೀತಿ ಪ್ರಾರ್ಥನೆಯನ್ನು ಈ ಸಭೆ ಇವತ್ತಿಂದ ಪ್ರಾರಂಭಿಸಲಿ. ಹಲ್ಲೆಲೂಯಾ. ನಾನು ನಿಜ ಹೇಳ್ತಾ ಇದ್ದೇನೆ, ದೊಡ್ಡ ಕಾರ್ಯಗಳು ಈ ರಾತ್ರಿ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕೆ. ನಾನು ಈ ಪ್ರಸಂಗ ಮಾಡ್ತಿರುವಾಗಲೇ ನಾನು ಕಾಣ್ತಿರುವಂಥದ್ದು ಆತ್ಮ ಮಂಡಲದಲ್ಲಿ ಕೆಲವು ದೂತರು ಚಲಿಸ್ತಾ ಇದ್ದಾರೆ ಪ್ರಿಯ. ನಾನು ಕಾಣ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿಗಳಿಗೆ ಸಂಬಂಧಪಟ್ಟ ಲ್ಯಾಂಡಿಗೆ, ಪರ್ಟಿಕ್ಯುಲರ್ ಆಗಿ ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ರಬಲ್ ಮರಾಂಧಲ ರಬೌ ಶಂಧಲ ರಬ, ಲ್ಯಾಂಡಿಗೆ ಸಂಬಂಧಪಟ್ಟಾಗಿ ಡಾಕ್ಯುಮೆಂಟ್ಸ್ಗಳು ಮೂವ್ ಆಗದ ರೀತಿಯಲ್ಲಿ ಶಂಧಲ ರಬ. ದೇವರಾತ್ಮ ನನಗೆ ಅನೇಕರನ್ನ ತೋರಿಸ್ತಾ ಇದ್ದಾರೆ. ಎದ್ದೊಳ್ರಿ 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 ಎದ್ದೊಳ್ರಿ, ಹಿಂದೆ ಹಿಂದೆ ಇಲ್ಲಿ ಆ ಸಿಸ್ಟರ್, ನೀವು ಬ್ರದರ್ ನೀವು ನಿಂತ್ಕೊಳ್ರಿ, ಸಿಸ್ಟರ್ ನೀವು ನಿಂತ್ಕೊಳ್ರಿ, ಅಲ್ಲಿ ಚೈತ್ರಶ್ರೀ ನೀವು ನಿಂತ್ಕೊಳ್ರಿ, ಸಿಸ್ಟರ್ ನೀವು ನಿಂತ್ಕೊಳ್ರಿ, ಅಲ್ಲಿ ನೀವು ನಿಂತ್ಕೊಳ್ರಿ, ರಮೇಶ್ ನೀವು ನಿಂತ್ಕೊಳ್ರಿ. ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂಥ, ಲ್ಯಾಂಡಿಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು. ಎಷ್ಟು ಎಕರೆ ಪ್ರಾಬ್ಲಮ್ ಇರೋದು ಅಲ್ಲಿ? 9. ಸಿಸ್ಟರ್ ಇಲ್ಲಿ, ಸಿಸ್ಟರ್ ನಿಮ್ಮಿಂದೆ, ಸಿಸ್ಟರ್ ನೀವು ಲ್ಯಾಂಡಿಂದ ಎಷ್ಟು ಸಮಸ್ಯೆ ಇರೋದು? 3. ಸಿಸ್ಟರ್ ನಿಮ್ಮದು ಸಿಸ್ಟರ್ 2, 4, 6, 9, 1. ನಿಜ ಹೇಳ್ತಾ ಇದ್ದೇನೆ, ಇವತ್ತು ಈ ಉಪವಾಸದ ಪ್ರಾರ್ಥನೆಯಲ್ಲಿ ಆತ್ಮ ಮಂಡಲದಲ್ಲಿ ದೂತರುಗಳು ಚಲಿಸ್ತಾ ಇದ್ದಾರೆ ಲ್ಯಾಂಡಿಗೆ ಸಂಬಂಧಪಟ್ಟಂಥ ವಿಚಾರಗಳ ಮೇಲೆ. ಓಹೋ, ನಾನು ನಿಮ್ಮ ಬಗ್ಗೆನೇ ಮಾತಾಡಿದ್ದು. ಶಂಧಲ ರಗಡದಲ ರಬ ಶಂಧಲ ರಬ, ಲ್ಯಾಂಡಿಗೆ ಸಂಬಂಧಪಟ್ಟಂತ ಆತ್ಮ ಮಂಡಲದಲ್ಲಿ ಅಧಿಕಾರವನ್ನು ನಡೆಸುವಂತಹ ಎಲ್ಲ ಲ್ಯಾಂಡ್ಗಳ ಮೇಲೆ ಅಧಿಕಾರ ತೆಗೆದುಕೊಂಡಿರುವ ಸರ್ಪ ಶಕ್ತಿಗಳ ಎಲ್ಲ ಅಧಿಕಾರ ಯೇಸುವಿನ ನಾಮದಲ್ಲಿ ಈ ರಾತ್ರಿ ನಾನು ಬ್ರೇಕ್ ಮಾಡ್ತಾ ಇದ್ದೇನೆ. ಇವರನ್ನು ಫ್ರೀ ಮಾಡ್ತಾ ಇದ್ದೇನೆ ದೇವರೇ, ಇವರ ಲ್ಯಾಂಡ್ಗಳನ್ನು ಫ್ರೀ ಮಾಡ್ತಾ ಇದ್ದೇನೆ. ಸಭೆಯಲ್ಲಿ ದೊಡ್ಡ ಟೆಸ್ಟ್ ಮನಿಗಳೆದ್ದೇಳಲಿ, ಇವರ ಲ್ಯಾಂಡ್ಗಳ ಡಾಕ್ಯುಮೆಂಟ್ಸ್ಗಳನ್ನ ತಂದು ದೇವರೇ ನಿನ್ನ ಮುಂದೆ ಸಾಕ್ಷಿ ಹೇಳುವ ರೀತಿಯಲ್ಲಿ ಈ ರಾತ್ರಿ ಇವರಿಗೆ ಸಂಬಂಧಪಟ್ಟ ದೂತರುಗಳು ಚಲಿಸಲೇ ಯೇಸುವಿನ ನಾಮದಲ್ಲಿ. ಹೊಂದಿಕೋ, ನಿನ್ನ ಮೇಲೆ ಶಕ್ತಿ ಇಳಿಯಲಿ. ಈ ರಾತ್ರಿ ಆತ್ಮ ಮಂಡಲದಲ್ಲಿ ಬಿತ್ತಲಿಕ್ಕೆ ಬೇಕಾದಂತ ದೇವರ ಕರ ರದಲದಲಬ ಶಂದಲರಬ ಉಡದಲ ರಗದಲರಬ ಶಂದಲೆ. ಹೊಂದಿಕೋ
ಹಾ 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 ಅದಕ್ಕೋ ಮನೆಗೆ ಸಂಬಂಧಪಟ್ಟಂತೆ ಇನ್ನು ಲ್ಯಾಂಡಿಗೆ ವಿರುದ್ಧವಾಗಿ ನಿಂತಹ ವ್ಯಕ್ತಿಗಳು ಯಾರೇ ಆಗಿದ್ರು ಆತ್ಮ ಮಂಡಲದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ. ಅದು ನಿಂದಲ್ಲ, ಅದು ನಿನ್ನ ಆಸ್ತಿ ಅಲ್ಲ ಎಂಬುದಾಗಿ ವಾದಿಸ್ತಿರುವಂಥ ಎಲ್ಲ ದುಷ್ಟ ಪದ್ಧತಿಗಳನ್ನು ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಅದನ್ನು ಲಯ ಮಾಡ್ತಾ ಇದ್ದೇನೆ. ಇವತ್ತು ಅದನ್ನು ಲಯ ಮಾಡ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಉಡಗಲ್ ಮರ್ದನನ್ ದಮನಮ ಶಂಧಲರಬ ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಟ ಮಂತ್ರ ಶಕ್ತಿಗಳು, ಅಂಧಕಾರ ಬಲಗಳ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, 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 ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ, ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಅದು ನಿಂದಲ್ಲ ಎಂಬುದಾಗಿ ವಾದಿಸ್ತಿರುವಂತ ಎಲ್ಲ ದುಷ್ಟ ಪದ್ಧತಿಗಳನ್ನ ಅಭಿಷಕ್ತನಾಗಿ ನಾನು ಅದನ್ನು ಬ್ರೇಕ್ ಮಾಡ್ತಾ ಇದ್ದೇನೆ. ನಿಂದೆ ಅದು ಪರಲೋಕ ನಿನ್ನ ಪಕ್ಷವಾಗಿ ನಿಲ್ಲುತ್ತೆ. ಯಾವ ಮನುಷ್ಯರ ಹತ್ರ ಹೇಳ್ಕೊಳಕ್ ಆಗದೆ ಇರುವಂತದನ್ನ ನಾನು ಹೇಳ್ತಾ ಇದ್ದೇನೆ. ಇನ್ನ ಕೆಲವೇ ದಿನಗಳಲ್ಲಿ ಅದಕ್ಕೆ ವಿರುದ್ಧವಾಗಿ ಯಾವ ವ್ಯಕ್ತಿಗಳು ನಿಂತಿದ್ದಾರೋ ಅವರ ಮೇಲೆ ದೇವರ ಕರ ಚಲಿಸಲಿಕ್ಕಿದೆ ಪ್ರಿಯರು. ದ ಮೈಟಿ ನೇಮ್ ಆಫ್ ಜೀಸಸ್, ದ ಮೈಟಿ ನೇಮ್ ಆಫ್ ಜೀಸಸ್. ನನಗೆ ಗೊತ್ತಿಲ್ಲ, ಲ್ಯಾಂಡ್ಗಳ ವಿಚಾರದ ಮೇಲೆ ದೇವರ ಕರ ಶಕ್ತವಾಗಿ ಚಲಿಸ್ತಾ ಇದೆ. ಅನೇಕ ವರ್ಷಗಳಿಂದ ಲ್ಯಾಂಡಿಗಾಗಿ ಪ್ರಾರ್ಥನೆ ಮಾಡ್ತಿರುವಂತ, ಡಾಕ್ಯುಮೆಂಟ್ಸ್ನ ವಿಚಾರಗಳಲ್ಲಿ ಪ್ರಾರ್ಥಿಸ್ತಿರುವಂತ ದೇವ ಮಕ್ಕಳೇ, ಈ ರಾತ್ರಿ ನಿಮ್ಮ ಜೀವಿತದಲ್ಲಿ ದೇವರ ಕರವು ಶಕ್ತವಾಗಿ ಚಲಿಸಲಿಕ್ಕಿದೆ. ನಮ್ಮ ಸಿಸ್ಟ್ರು ಅವರು ಇದಾರಲ್ಲ ಸೈಟ್ ನಾನು ಹೇಳ್ತಾ ಇದ್ದೇನೆ ಸಿಸ್ಟರ್, ಅದು ನಿಮ್ದೆ. ಅದನ್ನು ಯಾವ ಶಕ್ತಿಗಳು ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ಟೆಸ್ಟ್ ಮನೆಯೊಟ್ಟಿಗೆ ಬರ್ತೀರಾ, ಒಂದು ದೊಡ್ಡ ಸಾಕ್ಷಿಯೊಟ್ಟಿಗೆ ಬರ್ತೀರಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸಿ ಪ್ರಿಯರೇ. ನನಗೆ ಗೊತ್ತಿಲ್ಲ, ದೇವರು ಆತ್ಮ ಮಂಡಲವನ್ನು ತೆರೆದಾಯಿತು, ಪ್ರವಾದನೆಯ ಮಂಡಲ ಓಪನ್ ಆಯಿತು ಪ್ರಿಯರೇ. ಯಾರ್ಯಾರ ವಿಚಾರಗಳನ್ನ ದೇವರು ಮುಟ್ಟಬೇಕೆಂಬುದಾಗಿ ಈ ರಾತ್ರಿ ಅಂದುಕೊಂಡಿದ್ದಾರೋ, 9 ದಿನಗಳ ಕಾಲ ಪ್ರಾರ್ಥನೆ ಮಾಡಿದಂಥ ದೇವ ಜನರೇ, ನಿಮ್ಮ ಪ್ರಾರ್ಥನೆ ಪರಲೋಕ ಮುಟ್ಟಿದೆ ಅನ್ನೋದಕ್ಕೆ ಈ ರಾತ್ರಿ ನಾಳೆ ಮಧ್ಯಾಹ್ನ ಮುಗಿಯುವುದರ ಒಳಗಾಗಿ ನಿಮ್ಮ ಅನೇಕ ವಿಚಾರಗಳ ಮೇಲೆ ದೇವರ ಕರ ಶಕ್ತವಾಗಿ ಚಲಿಸಲಿಕ್ಕೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಶಕ್ತವಾದ ದೇವರ ಕರ ಚಲಿಸ್ತಾ ಇದೆ. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ನೀವೆಲ್ಲ ದೊಡ್ಡ ಸಾಕ್ಷಿಯೊಟ್ಟಿಗೆ ಬರ್ತೀರಾ ಯೇಸುವಿನ ನಾಮದ. ಆಮೇನ್. ನಾನು ಅದಕ್ಕೆ ನಿಮಗೆ ಹೇಳಿದೆ, ಆತ್ಮ ಮಂಡಲದಲ್ಲಿ ಬಿತ್ತೋದನ್ನು ಕಲೀರಿ. ಆಮೇನ್. ನೀವು ಆತ್ಮ ಮಂಡಲದಲ್ಲಿ ಬಿತ್ತೋದನ್ನು ನೀವು ಕಲ್ತ್ರೆ ನಿಮ್ಮ ಜಯವನ್ನು ತಡೆ ಮಾಡಲಿಕ್ಕೆ ಯಾವ ಶಕ್ತಿಗಳ ಕೈಯಿಂದ ಸಾಧ್ಯ ಇಲ್ಲ, ಯಾವ ಶಕ್ತಿಗಳ ಕೈಯಿಂದಲೂ ಸಾಧ್ಯ ಇಲ್ಲ. ಇನ್ನೂ ಒಂದು ಧೈರ್ಯದ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 4 ಸಂಗತಿಗಳನ್ನು ಹೇಳಿಕ್ಕೆ ಬಂದಿದ್ದೇನೆ. ಆಲ್ರೆಡಿ 1 ಸಂಗತಿನ ಮುಟ್ಟಿದ್ದೇನೆ. ಇನ್ನು 3 ಸಂಗತಿಗಳನ್ನು ಮುಟ್ಟಬೇಕು ನಾನು. ಆ 3 ಸಂಗತಿಗಳನ್ನು ಮುಟ್ಟೋದಕ್ಕಿಂತ ಮೊದಲು ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ರಿ. ಚಲಿಸೋದು ದೊಡ್ಡ ವಿಚಾರ ಅಲ್ಲ ಪ್ರಿಯರೇ. ನೀವು ಸಿದ್ಧರಾಗಿದ್ದರೆ ನಿಮ್ಮನ್ನು ಯಾರು ಮುಟ್ಟಿದ್ರು ಮುಟ್ಟಿಲ್ಲ ಅಂತಂದ್ರು ನಿಮ್ಮ ವಿಚಾರದ ಮೇಲೆ ದೇವರ ಕರ ಶಕ್ತವಾಗಿ ಚಲಿಸುತ್ತೆ. 1 ನಿಮಿಷ ಟೈಮ್ ಕೊಡ್ತೇನೆ ನಿಮಗೆ. ಎಲ್ಲ ಕಹಿಗಳನ್ನು ವಿಸರ್ಜಿಸ್ರಿ, ಎಲ್ಲ ಕೋಪಗಳನ್ನು ಒಂದು ಕಡೆ ಎಸಿರಿ. ಯಾರೋ ನಿಮ್ಮ ಜೀವಿತದಲ್ಲಿ ಅನ್ಯಾಯ ಮಾಡಿದ್ರು, ಅಕ್ರಮಗಳನ್ನು ಮಾಡಿದ್ರು, ಈಗ ಅವರು ನಿಮ್ಮ ಮುಂದೆ ಬರ್ತಿದ್ರೆ ಹೇಳ್ರಿ, ಅವ್ರನ್ನ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ರಿ. ಯಾಕೆಂದ್ರೆ ಅವಾಗ ಮಾತ್ರವೇ ನೀವು ಆತ್ಮ ಮಂಡಲದಲ್ಲಿ ಶಕ್ತವಾಗಿ ಮೂವ್ ಆಗಲಿಕ್ಕೆ ಸಾಧ್ಯ. ಇಲ್ಲಂತಂದ್ರೆ ಕಷ್ಟ ಆಗುತ್ತೆ ಪ್ರಿಯರೇ. 1 ನಿಮಿಷ ಸಮಯ ಕೊಡ್ತಾ ಇದ್ದೇನೆ ನಾನು. ಸಭೆಯೇ, ಇದು ನಿನ್ನ ಸಮಯ. ಅನೇಕ ವರ್ಷಗಳಿಂದ ಉಪವಾಸದಲ್ಲಿ ಇಟ್ಟಂತ ಅನೇಕ ವಿಚಾರಗಳಿದೆಯಲ್ಲ, ಆ ವಿಚಾರಗಳ ಮೇಲೆ ದೇವರ ಕರ ಇವತ್ತು ಚಲಿಸುತ್ತೆ. ಸಿದ್ಧಪಡಿಸ್ಕೋ. ನಿನಗೆ ವಿರುದ್ಧವಾಗಿ ಯಾರೆಲ್ಲ ಏನೆಲ್ಲ ಮಾಡಿದ್ರು ಕ್ಷಮಿಸಿಬಿಡು. ಹೇಳು, ದೇವರೇ ನಾನು ನಿನ್ನ ಮಗಳಾಗಿ ಮಗನಾಗಿ ಕ್ಷಮಿಸ್ತಾ ಇದ್ದೇನೆ. ನೀನು ನನ್ನ ವಿಚಾರ ಮುಟ್ಟಬೇಕು ದೇವರೇ. ಯಾವ ಮನುಷ್ಯರು ದೇವರೇ ನನ್ನ ವಿಚಾರವನ್ನು ಮುಟ್ತಾರೆ ಇಲ್ವೋ ಗೊತ್ತಿಲ್ಲ. ದೇವರೇ ನೀನು ಮುಟ್ಟಬೇಕು ದೇವರೇ. ದೇವರು ಮುಟ್ಟಬೇಕಂತಂದ್ರೆ ಪ್ರಿಯರೇ ನೀವು ಸಿದ್ಧರಾಗಬೇಕು.
ನೀವು ಸಿದ್ಧರಾಗಬೇಕು. ದೇವರೇ, ನಿನ್ನ ಮಕ್ಕಳ ಎಲ್ಲ ಕಾರ್ಯಗಳು ನಿಮ್ಮ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡಲಿ. ಶಕ್ತವಾಗಿ ಚಲಿಸು ದೇವರೇ ನಿನ್ನ ಮಕ್ಕಳ ಮಧ್ಯದಲ್ಲಿ. ಯಾರ್ಯಾರ ವಿಚಾರಗಳು ದೇವರೇ ಈ ರಾತ್ರಿ ಬಿಡುಗಡೆ ಆಗಬೇಕೆಂಬುದಾಗಿ ಪರಲೋಕ ತೀರ್ಮಾನ ಮಾಡಿದೆಯೋ ಆ ವಿಚಾರಗಳಲ್ಲಿ ಒಂದು ದೊಡ್ಡ ಬಿಡುಗಡೆ ಸಂಭವಿಸಲಿ. ಹಲ್ಲೆಲೂಯಾ. ನಾನು ಅದಕ್ಕೆ ಹೇಳಿದೆ, ದೇವರು ಮೊದಲು ಆದಾಮನನ್ನು ಉಂಟು ಮಾಡಿದ್ದು ಎಲ್ಲಿ? ಆತ್ಮ ಮಂಡಲದಲ್ಲಿ. ತದನಂತರವೇ ದೇವರು ಅವನನ್ನು ಭೂಮಿಯಲ್ಲಿ ತಂದದ್ದು. ಹಾಗಾದರೆ ನಿನ್ನ ಮನೆ ಎಲ್ಲೋ ಇಲ್ಲ, ನಿನ್ನ ಮನೆ ಆತ್ಮ ಮಂಡಲದಲ್ಲಿದೆ. ನಂಬುದವ್ರು ಯಾರಾದರೂ ಇದ್ದೀರಾ? ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಉಂಟಾಗಲಿ. ಕರೆಕ್ಟಾಗಿ ಬಿತ್ತೋಣ. ಇವತ್ತಿನಿಂದ ನಾನು ಹೇಳ್ತಾ ಇದ್ದೇನೆ, ಒಳ್ಳೆ ನೆಲವನ್ನು ತೆರೆದು ಕೊಟ್ಟಿದ್ದೇನೆ. ಬಿತ್ತೋರು ಯಾರ್ಯಾರು ಇದ್ದೀರೋ ನೀವು ಬಿತ್ರಿ, ತಕ್ಕ ಫಲವನ್ನು ನೀವು ಈ ರಾತ್ರಿಯಿಂದಲೇ ಕೊಯ್ಯುವುದಕ್ಕೆ ಪ್ರಾರಂಭಿಸ್ತೀರ. ಆಮೇನ್. ನಾನು ಇವತ್ತು ವಾಕ್ಯದಲ್ಲಿ ಮೂವ್ ಆಗಬೇಕಂತ ಬಂದೆ, ಬಟ್ ದೇವರಾತ್ಮ ನನಗೆ ವಾಕ್ಯದಲ್ಲಿ ಮೂವ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇನ್. ಒಳ್ಳೆ ಸಬ್ಜೆಕ್ಟನ್ನು ತಂದಿದ್ದೆ ನಾನು, ಆ್ಯಕ್ಚುಲಿ ಮೂವ್ ಆಗಕ್ಕೆ ಆಗ್ತಾ ಇಲ್ಲ ನನಗೆ. ಅದರ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆತ್ಮ ಮಂಡಲ ನಮಗೋಸ್ಕರ ತೆರೆಯಲ್ಪಟ್ಟಿದೆ. ಇವತ್ತಿಂದ ಸರಿಯಾಗಿ ಬಿತ್ರಿ. ಆಮೇನ್. ಇವತ್ತು ರಾತ್ರಿ ಹೋಗಿ ನೀವು ಊಟ ಮಾಡ್ತಿರಲ್ಲ ನನಗೆ ಗೊತ್ತಿಲ್ಲ, ಆದರೆ ಆತ್ಮ ಮಂಡಲದಲ್ಲಿ ಬಿತ್ರಿ. ನೀವು ಏನೇನೆಲ್ಲ ಬಿತ್ತಿದಿರೋ ಖಂಡಿತ ಹೇಳ್ತೇನೆ, ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಾಳೆ ಅದರ ವಿಚಾರದಲ್ಲಿ ಒಂದು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕಿದೆ. ಅದಕ್ಕೋಸ್ಕರ ಯಾರೂ ಸಹ ಮಿಸ್ ಮಾಡ್ಕೋಬೇಡಿ. ಈ ರಾತ್ರಿ ಬಿತ್ತೋದನ್ನು ಯಾರೂ ಮಿಸ್ ಮಾಡಬೇಡಿ. ಈ ರಾತ್ರಿ ನೀವು ಮನೆಗೆ ಹೋಗುವಾಗ ಫಸ್ಟ್ ಬಿತ್ರಿ. ಯಾಕಂದರೆ ನಿಮಗೋಸ್ಕರ ಆತ್ಮ ಮಂಡಲ ತೆರೆಯಲ್ಪಟ್ಟಿದೆ. ಆಮೇನ್. ಆತ್ಮ ಮಂಡಲ ತೆರೆಯಲ್ಪಟ್ಟಿದೆ ಪ್ರಿಯರೇ. ನಾನು ಅವಾಗಲೇ ನಿಮಗೆ ಹೇಳಿದೆ, ಆತ್ಮ ಮಂಡಲದ ಮೊದಲನೇ ನಿಯಮ ಬಂದು ಕ್ಷಮಿಸಬೇಕು. ಏನು ಮಾಡಬೇಕು? ಕ್ಷಮಿಸಬೇಕು. ಎರಡನೇ ವಿಚಾರವನ್ನು ನೋಡೋಣ. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 20-21 ವಚನ. ಹಾಂ 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 ನಾನು ಮೊದಲನೇದಾಗಿ ಹೇಳಿದೆ, ಆತ್ಮ ಮಂಡಲದಲ್ಲಿ ಚಲಿಸುವಂಥ ನೀವು ತಪ್ಪುಗಳನ್ನು ಕ್ಷಮಿಸುವಂಥವರಾಗಿರಬೇಕು. ಎರಡನೇದಾಗಿ ಆತ್ಮ ಮಂಡಲದಲ್ಲಿ ಚಲಿಸುವಂಥ ನೀವು ಶತ್ರುವಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ನಿಮ್ಮ ಬಳಿ ಇರಬಾರದು. ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ನಿಮ್ಮ ಬಳಿ ಇರಬಾರ್ದು. ಅದು ಇದ್ದು ನೀವು ಪ್ರಾರ್ಥನೆ ಮಾಡ್ತಿದ್ದೀರಂತಂದರೆ ಇದು ಆತ್ಮ ಮಂಡಲದಲ್ಲಿ ಬಿತ್ತಲ್ಪಡಲ್ಲ. ಸಭೆಯೇ, ನಾನು ಹೇಳೋ ಮಾತು ಅರ್ಥ ಆಗ್ತಿದೆಯಾ? ನಾಳೆ ಒಂದೇ ದಿನ ಇರೋದು ಉಪವಾಸ ಪ್ರಾರ್ಥನೆ ಮುಗಿಲಿಕ್ಕೆ. ಅದರ ಒಳಗೆ ನಿಮ್ಮ ಪ್ರಾರ್ಥನೆ ಅನ್ನೋದೊಂದು ಕ್ರಮಕ್ಕೆ ಬರಬೇಕು. ಆತ್ಮ ಮಂಡಲದಲ್ಲಿ ಬಿತ್ತುವಂಥ ಯೋಧರು ಎದ್ದೇಳಬೇಕು ಸಭೆ ಒಳಗೆ. ಅದಕ್ಕೆ ನಾನು ಹೇಳಿದೆ, ಆತ್ಮ ಮಂಡಲದಲ್ಲಿ ನೀವು ಪ್ರಾರ್ಥನೆ ಮತ್ತು ಬೀಜವನ್ನು ಬಿತ್ತುವಾಗ ಮೊದಲನೇ ನಿಯಮ ಏನಾಗಿರಬೇಕು? ಕ್ಷಮಿಸುವಂಥವರಾಗಿರಬೇಕು. ಎರಡನೇದೇನಾಗಿರಬೇಕು? ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ಸಹ ನಿಮ್ಮಲ್ಲಿರಬಾರ್ದು. ಹಾಗಾದರೆ ಕೋಪ ಯಾರ್ದು? ದ್ವೇಷ ಯಾರ್ದು? ಅಸೂಹೆ ಯಾರ್ದು? ಹೊಟ್ಟೆ ಕಿಚ್ಚ ಯಾರ್ದು? ಗರ್ವ ಯಾರ್ದು? ಅಹಂಕಾರ ಯಾರ್ದು? ಸುಳ್ಳು ಯಾರ್ದು? ಮೋಸ ಯಾರ್ದು? ವಂಚನೆ ಯಾರ್ದು? ವಿರೋಧ ಯಾರ್ದು? ಕಹಿ ಯಾರ್ದು? ಜಗಳ ಯಾರ್ದು? ಹಾಗಾದರೆ ಇವ್ಯಾವುದು ನಿಮ್ಮಲ್ಲಿ ಇರಬಾರ್ದು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಶಕ್ತವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಪ್ರಿಯರೇ. ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ನಿಮ್ಮ ಬಳಿ ಇರಬಾರ್ದು. ಅದು ಇಲ್ಲದೆ ಹೋದರೆ ನಾನು ಹೇಳ್ತಾ ಇದ್ದೀನಿ, ನೀವು ಆತ್ಮ ಮಂಡಲದಲ್ಲಿ ಬಿತ್ತುವಂಥ ಬೀಜ 100 ಮೈನ್ ನಿಮಗೆ ಫಲ ಕೊಡುತ್ತೆ. ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ಆತ್ಮಿಕವಾಗಿ ಭೌತಿಕವಾಗಿಯೂ ಅಷ್ಟೇ. ಭೌತಿಕವಾಗಿ ಹೇಳ್ತಾ ಇದ್ದೇನೆ, ಭೌತಿಕವಾಗಿಯೂ ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ರೂಪವಾಗಿರಲಿ, ಯಾವ ವಸ್ತುವಾಗಿರಲಿ, ಅದು ಯಾವುದು ನಿಮ್ಮ ಬಳಿ ಇರಬಾರ್ದು. ಅದು ನಿಮ್ಮ ಬಳಿ ಇದ್ದರೆ ಅದು ಖಂಡಿತ ನಿಮ್ಮ ಜೀವಿತದಲ್ಲಿ ಆತ್ಮ ಮಂಡಲದಲ್ಲಿ ನಿಮ್ಮ ಪ್ರಾರ್ಥನೆಗೆ ಕಡೆಯಾಗಿರುತ್ತೆ.
ಮಾಡುತ್ತೆ. ಅಲ್ಲೆಲೂಯ. ಹಾಗಾದರೆ ಆತ್ಮ ಮಂಡಲದಲ್ಲಿ ಚಲಿಸುವಂಥ ನೀವು ಸೈತಾನನಿಗೆ ಸಂಬಂಧಪಟ್ಟಂಥ ಯಾವ ವಸ್ತುಗಳು ಸಹ ನಿಮ್ಮ ಬಳಿ ಇರಬಾರ್ದು, ನಿಮ್ಮ ಮನೆಯಲ್ಲಿರಬಾರ್ದು, ನಿಮ್ಮ ಜೀವಿತದಲ್ಲಿರಬಾರ್ದು. ಅದಿತ್ತು ಅಂತಂದರೆ ಅದು ಆತ್ಮ ಮಂಡಲದಲ್ಲಿ ವಾದಿಸುತ್ತೆ. ಈ ಪ್ರಾರ್ಥನೆಗೆ ದೇವರೇ ಉತ್ತರ ಕೊಡೋಂಗಿಲ್ಲ. ಕಾರಣ ಈ ವಸ್ತುಗಳು ನನ್ನದು, ಇವರು ಈ ವಸ್ತುಗಳನ್ನು ಹಿಡಿದಿರೋದ್ರಿಂದ ಇವರ ಪ್ರಾರ್ಥನೆಗೆ ಉತ್ತರ ನೀನು ಕೊಡಬಾರ್ದು ಅಂತ ಅವು ನಿಂತ್ಕೊಳ್ತಾವೆ. ಇದು ಎರಡನೇ ನಿಯಮ ಪ್ರಿಯರೇ. ಯಾಕಂದರೆ ಶತ್ರು ನಿಲ್ಲುವುದಕ್ಕೆ ನಾವು ಅವಕಾಶ ಕೊಡಬಾರ್ದು. ಆಮೇಲೆ ಶತ್ರು ನಿಲ್ಲುವುದಕ್ಕೆ ನೀವೇನು ಮಾಡಬೇಡ್ರಿ, ಅವಕಾಶವನ್ನು ಕೊಡಬೇಡಿ. ಇದು ಎರಡನೆಯ ವಿಚಾರ. ಮೂರನೇ ವಿಚಾರ ಈಗ ಹೇಳ್ತೇನೆ, ಇನ್ನೊಂದು ವಿಚಾರ ನಾಳೆ ಹೇಳ್ತೇನೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ವಿಚಾರ ಏನಂತಂದರೆ ಗಮನಿಸೋಣ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಸಾಕು. ಹಾಗಾದ್ರೆ ಮೂರನೇದಾಗಿ ನೀವು ಪ್ರಾರ್ಥಿಸಬೇಕು. ಆತ್ಮ ಮಂಡಲದಲ್ಲಿ ಚಲಿಸಬೇಕಂದ್ರೆ ಏನು ಮಾಡಬೇಕು? ಮೊದಲನೇದು ಏನು ಮಾಡಬೇಕು? ಎರಡನೇದು ಏನು ಮಾಡಬೇಕು? ಇರಬಾರ್ದು. ಮೂರನೇದು ಏನು ಮಾಡಬೇಕು? ಯಾವ ರೀತಿ ಪ್ರಾರ್ಥಿಸ್ಬೇಕಂತ ಹೇಳ್ತೇನೆ, ಚೆನ್ನಾಗಿ ಕೇಳಿಸ್ಕೊಳ್ರಿ. ಪರ್ಟಿಕ್ಯುಲರ್ ಆಗಿ ನೀವು ಒಂದು ಟೈಮ್ನ ಸೆಟ್ ಮಾಡಿರ್ತೀರ. ಏನು, ಬೆಳಿಗ್ಗೆ 5 ಗಂಟೆಗೆ ನಾನು ಪ್ರಾರ್ಥಿಸಬೇಕು ಅಂತ ಸೆಟ್ ಮಾಡಿರ್ತೀರ. ಆ ಟೈಮಲ್ಲಿ ನೀವು ಪ್ರತಿದಿನ ಪ್ರಾರ್ಥಿಸುವಾಗ ಏನಾಗುತ್ತೆ ಅಂತಂದರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಆ ಸಮಯ ದೇವರಿಳಿಯುವಂಥ ಸಮಯ ಆಗಿರುತ್ತೆ. ಅಂದರೆ ಕಂಟಿನ್ಯೂಟಿ ಇರಬೇಕು. ಸ್ವಲ್ಪ ದಿನ ಮಾಡಿ ಸ್ವಲ್ಪ ದಿನ ಬಿಟ್ಟು ಹಂಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡುವಾಗ ಯಾಗಗಳನ್ನು ಸಮರ್ಪಿಸುವಂಥ ಸಂದರ್ಭಗಳಲ್ಲಿ ಅವರು ಯಾವಾಗಲೂ ಯಾಗಗಳನ್ನು ಸಮರ್ಪಿಸಿದಾಗ ಏನಾಯ್ತು ಅಂತಂದರೆ, ಆ ಯಾಗ ಪೀಠ ದೇವರು ಬಂದು ಇಳಿಯುವಂಥ ಸ್ಥಳವಾಗಿ ಮಾರ್ಪಡ್ತು. ಅದು ಮೊದಲು ಇರಲಿಲ್ಲ. ಅರ್ಥ ಮಾಡ್ಕೊಳ್ರಿ, ಮೊದಲು ಅದು ದೇವರು ಇಳಿಯುವಂಥ ಸ್ಥಳ ಅಲ್ಲ. ಇವರು ಕಂಟಿನ್ಯೂಟಿಯಾಗಿ ಯಾವಾಗ ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಅದು ಏನಾಗಿ ಮಾರ್ಪಡ್ತು? ದೇವರಿಳಿಯುವಂಥ ಸ್ಥಳವಾಗಿ ಮಾರ್ಪಡ್ತು. ಹಾಗಾದ್ರೆ ಆತ್ಮ ಮಂಡಲದಲ್ಲಿ ಚಲಿಸಲಿಕ್ಕೆ ಇಷ್ಟಪಡುವಂಥ ದೇವ ಜನರೇ, ನೀವು ಸೆಟ್ ಮಾಡಿದಂಥ ಟೈಮನ್ನು ಏನೇ ನಿಮ್ಮ ಜೀವಿತದಲ್ಲಿ ಎದುರಾದರೂ ಆ ಸಮಯ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡಿ. ನನಗೆ ತುಂಬ ಜನ ಕೇಳ್ತಾರೆ, ಬ್ರದರ್ ಪ್ರಾರ್ಥನೆ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಅಂತ. ಹಲ್ಲೆಲೂಯಾ. ನೀವೇನೇನು ಹೇಳ್ಬೋದು? ಏನು ಸಿಗುತ್ತೆ ಅಂದರೆ ನೀವೇನೇನು ಹೇಳ್ಬೋದು? ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗುತ್ತೆ ಹೇಳಿ? ಏನು ಸಿಗುತ್ತೆ? ಜಯ ಸಿಗುತ್ತೆ, ಆಮೇಲೆ ಆಶೀರ್ವಾದ ಸಿಗುತ್ತೆ, ಆಮೇಲೆ ಬಿಡುಗಡೆ ಸಿಗುತ್ತೆ, ಆಮೇಲೆ ಸಮಾಧಾನ, ಆಮೇಲೆ ನಾನು ಹೇಳ್ತೀನಿ ನೋಡ್ರಿ, ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗುತ್ತೆ ಅಂತ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ. ಲೂಕ 18:1. ಬೇಸರ ಆಗುತ್ತೆ ಪ್ರಾರ್ಥನೆ ಮಾಡುವಾಗ. ಅದರ ಮಧ್ಯದಲ್ಲೂ ಪ್ರಾರ್ಥನೆ ಮಾಡೋನು ಮಾತ್ರ ಆತ್ಮ ಮಂಡಲದಲ್ಲಿ ಚಲಿಸಕ್ಕಾಗತ್ತೆ. ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗುತ್ತೆ ಹೇಳಿ? ಪಕ್ಕದಲ್ಲಿರೋರಿಗೆ ಬೇಸರ ಆಗುತ್ತೆ. ಸೋತ್ ಹೋಗ್ಬೇಡ. ಇನ್ನು ಬೇಸರ ಮಧ್ಯದಲ್ಲೂ ಆ ಟೈಮಲ್ಲಿ ಕರೆಕ್ಟಾಗಿ ನೀನು ನಿಲ್ಲುವಾಗ ಆ ಪ್ರಾರ್ಥನೆ ಸಮಯ ದೇವರಿಳಿಯುವಂಥ ಸಮಯ ಆಗಿ ಮಾರ್ಪಡುತ್ತೆ. ದೇವರಿಳಿಯುವಂಥ ಸಮಯ ಆಗಿ ಮಾರ್ಪಡುತ್ತೆ. ಇದು ಮೂರನೇ ನಿಯಮ ಪ್ರಿಯರೇ. ನೀವು ಪ್ರಾರ್ಥಿಸುವಾಗ ಕಂಟಿನ್ಯೂಟಿ ಇರಬೇಕು. ಒಂದಿನ ಮಾಡಿದೆ 1 ವಾರ ಗ್ಯಾಪ್ ಕೊಟ್ಟೆ, ಒಂದಿನ ಮಾಡಿದೆ 1 ತಿಂಗಳು ಗ್ಯಾಪ್ ಕೊಟ್ಟೆ, ಅದಾಗಲ್ಲ. ಪ್ರತಿದಿನ ನೀವು ಪ್ರಾರ್ಥನೆ ಆ ಸಮಯದ ಪ್ರಕಾರ ನೀವು ಮಾಡುವಾಗ ನಡೆಯೋದೇನಂತಂದರೆ, ಬೇಸರ ಇದ್ರೂ ನೀವು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತ ಕಾರಣ ಇದನ್ನು ನೋಡಿದಂಥ ನನ್ನ ದೇವರು ಆ ಸಮಯಕ್ಕೆ ಇಳಿಯುವುದಕ್ಕೆ ಪ್ರಾರಂಭಿಸ್ತಾನೆ ಪ್ರಿಯರೇ. ಇಳಿಯೋದ್ರಿಂದ ಏನು ನಡೆಯುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದು ಆತ್ಮ ಮಂಡಲ ಅನ್ನುವಂಥದ್ದು ದೇವರು ಒಬ್ಬ ವ್ಯಕ್ತಿಯನ್ನು ಭೂಮಿಯಲ್ಲಿ ಇಳಿಸ್ತಾ ಇದ್ದಾನೆ ಅಂತಂದರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ನಿಮ್ಮ ಆಶೀರ್ವಾದಕ್ಕೆ, ನಿಮ್ಮ ಪ್ರಾರ್ಥನೆಗಳಿಗೆ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಡ್ತಿರುವಂಥ ನಿಮ್ಮ ಮನೆಯ ಪ್ರದೇಶದಲ್ಲಿರುವಂಥ ಎಲ್ಲ ಆತ್ಮ ಮಂಡಲದಲ್ಲಿ ಕೆಲಸ ಮಾಡುವಂಥ ದುರಾತ್ಮ ಶಕ್ತಿಗಳು ದೇವರು ಇಳಿಯುವಾಗ ಅವೆಲ್ಲ ಸ್ವಿಚ್ ಆಫ್ ಆಗಿ ಹೋಗ್ತವೆ. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಾಗಾದರೆ ಪ್ರತಿ ದಿನಕ್ಕೆ 1 ಬಾರಿ ಆದರೂ ದೇವರು ಇಳಿಯುವಂಥ ಸಮಯವನ್ನು ನೀವು ಗುರುತು ಮಾಡಬೇಕು. ಸಭೆನೂ ಅಷ್ಟೇ, ಕುಟುಂಬನೂ ಅಷ್ಟೇ.
ದೇವರು ಇಳಿಯುವಂಥ ಸಮಯವನ್ನು ನಿಗದಿ ಮಾಡ್ಬೇಕು ನೀವೇ. ಇದು ಬೇರೆ ಯಾರು ನಿಗದಿ ಮಾಡೋದಲ್ಲ, ನಿಗದಿ ಮಾಡಬೇಕಾಗಿರೋದು ನೀವು. ನೀವು ಯಾವಾಗ ಅದೇ ಸಮಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಪ್ರತಿದಿನ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದ್ರಿಂದ ಏನು ಬರುತ್ತೆ ಹೇಳಿ? ಏನು ಬರುತ್ತೆ? ಬೇಸರ ಬರುತ್ತೆ. ಏನು ಬರುತ್ತೆ? ಅದರ ಮಧ್ಯದಲ್ಲೂ ಪ್ರಾರ್ಥನೆ ಮಾಡ್ತೀಯಾ? ಅದರ ಮಧ್ಯದಲ್ಲೂ ದೇವರಿಗೋಸ್ಕರ ನಿಲ್ತೀಯಾ? ಅದರ ಮಧ್ಯದಲ್ಲೂ ಆತ್ಮ ಮಂಡಲದಲ್ಲಿ ಬೀಜವನ್ನು ಬಿತ್ತುತ್ತೀಯಾ? ಇಳಿಯೋರು ಇಳಿತಾರೆ. ಇಳಿಯವರು ಇಳಿದ್ರೆ ಆತ್ಮ ಮಂಡಲದಲ್ಲಿ ನಿನಗೆ ವಿರುದ್ಧವಾಗಿ ಕೆಲಸ ಮಾಡುವಂತ ಯಾವ ಅಂಧಕಾರ ಬಲಗಳ ಶಕ್ತಿಗಳು, ಯಾವ ವಾಯುಮಂಡಲ ದುರಾತ್ಮ ಸೇನೆಗಳು ನಿನಗೆ ತಡೆಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಓ, ನಂಬಿದವರು ಯಾರಾದ್ರೂ ಇದ್ದೀರಾ? ಸಮಯವನ್ನು ನಿಗದಿಪಡಿಸಿ 10 ನಿಮಿಷ ನಿಗದಿಪಡಿಸಿದ್ರೆ 10 ನಿಮಿಷ ತಪ್ಪದೆ ಪ್ರಾರ್ಥಿಸ್ರಿ. ಆ 10 ನಿಮಿಷ ಏನಾಗಿರುತ್ತೆ ಗೊತ್ತಾ? ಹೋಗ್ತಾ ಹೋಗ್ತಾ ದೇವರಿಳಿಯುವ ಸಮಯವಾಗಿ ಮಾರ್ಪಡುತ್ತೆ. ಎಲ್ಲೆಲ್ಲೆಲ್ಲ ದೇವರು ಸತ್ಯವೇದದಲ್ಲಿ ಇಳಿದಿದ್ದಾರೋ, ಏನೇನೆಲ್ಲ ನಡೆದಿದೆ ಗೊತ್ತಲ್ಲ. ಹಾಗಾದ್ರೆ ನಿನ್ನ ಸಮಯಕ್ಕೆ ದೇವರು ಇಳಿತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ನಿನ್ನ ಜೀವಿತದಲ್ಲಿ ಸೌಭಾಗ್ಯ ಬೇರೆ ಏನಿದೆ ಪ್ರಿಯರೇ? ಆಕಾಶಾತನ ಸಿಂಹಾಸನ, ಭೂಮಿ ಆತನ ಪಾದಪೀಠ ಅಂತ ದೇವರು ನೀನು ನಿಗದಿ ಮಾಡಿದಂತ ಸಮಯಕ್ಕೆ ಇಳಿತಾ ಇದ್ದಾನೆ ಅಂತಂದ್ರೆ ಅದಕ್ಕಿಂತ ನಿನ್ನ ಜೀವಿತದಲ್ಲಿ ದೊಡ್ಡ ಭಾಗ್ಯ ಏನಿದೆ? ಹಾಗಾದ್ರೆ 3 ವಿಚಾರ ಮಾಡಬೇಕು. ಎಷ್ಟು ವಿಚಾರ ಮಾಡಬೇಕು ಹೇಳಿ? ಮೊದಲನೇದಾಗಿ ಏನು ಮಾಡಬೇಕು? ಎರಡನೇದಾಗಿ ಏನು ಮಾಡಬೇಕು? ಎಲ್ಲವನ್ನ ತೆಗೆದುಹಾಕಬೇಕು. ಮೂರನೇದಾಗಿ ಏನು ಮಾಡಬೇಕು? ಕಂಟಿನ್ಯೂ ಆಗಿ ಪ್ರಾರ್ಥಿಸಬೇಕು. ಯಾವ ರೀತಿ ಪ್ರಾರ್ಥಿಸಬೇಕು? ಕಂಟಿನ್ಯೂ ಆಗಿ ಪ್ರಾರ್ಥಿಸಬೇಕು. ಈ ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗುತ್ತೆ? ಅದು ಮರಿಬೇಡಿ. ಬೇಸರ ಬರುತ್ತೆ, ಅದರ ಮಧ್ಯದಲ್ಲಿ ನಿಲ್ತೀಯಾ? ಇದು ಪ್ರಶ್ನೆ. ತುಂಬ ಜನ ಯಾಕೆ ಸೋತೋದ್ರು ಗೊತ್ತಾ? ಬೇಸರದಿಂದ. ಇವತ್ತು ಸಭೆ ನಾನು ಹೇಳ್ತಾ ಇದ್ದೇನೆ, ನೀನು ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡೋಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಾಗ ನಿನಗೆ ಬೇಸರ ಬರುತ್ತೆ. ಹಂಗಂತೇಳಿ ಸೋತು ಹೋಗ್ಬೇಡ. ಅದು ಏನಾಗಿ ಪರಿವರ್ತನೆ ಆಗುತ್ತಂದ್ರೆ ದೇವರಿಳಿಯುವಂಥ ಸಮಯವಾಗಿ ಮಾರ್ಪಡುತ್ತೆ. ಕಾನಾ ಮದುವೆಯಲ್ಲಿ ದೇವರು ಅದಕ್ಕೆ ಹೇಳಿದ್ದು, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ. ಆಮೇನ್, ನನ್ನ ಟೈಮ್ ಇನ್ನೂ ಬಂದಿಲ್ಲ. ದೇವರ ಸಮಯದಲ್ಲಿ ದೇವರು ಇಳಿದು ಬಿಟ್ರೆ 3 ವರ್ಷದಲ್ಲಿ ತಯಾರಾಗುವಂಥ ದ್ರಾಕ್ಷರಸ 3 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅರ್ಥ ಆದವ್ರಿಗಾಗಿ ಸ್ತೋತ್ರ ದೇವರಿಗೆ, ಅರ್ಥ ಆಗದೇವ್ರಿಗಾಗಿಯೂ ಸ್ತೋತ್ರ. ನಾನು ಹೇಳಿದ ಅರ್ಥ ಆಯ್ತಾ? ದೇವರ ಸಮಯದಲ್ಲಿ ದೇವರು ಇಳಿದು ಬಿಟ್ರೆ 3 ವರ್ಷದಲ್ಲಿ ಆಗ್ಬೇಕಾಗಿರೋ ದ್ರಾಕ್ಷರಸ ಎಷ್ಟು ನಿಮಿಷದಲ್ಲಿ? ಹಾಗಾದ್ರೆ ದೇವರನ್ನ ಇಳಿಸುವಂತ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ಆಗಿದ್ರೆ 10 ವರ್ಷದಲ್ಲಿ ಕಳ್ಕೊಂಡಂತ ನಿನ್ನ ಆಶೀರ್ವಾದ 1 ವರ್ಷದಲ್ಲಿ ಹಿಡಿಯುವುದಕ್ಕೆ ನಿನಗೆ ಸಾಧ್ಯವಾಗ್ತದೆ ಪ್ರಿಯರೇ. ಓಹೋ, ನಂಬಿದವರಿದ್ರೆ ಇದು ನನ್ನ ಪ್ರವಾದನೆ ಎಂಬುದಾಗಿ ತೆಗೆದುಕೊಳ್ಳೋರಿದ್ರೆ, ಇದು ನಂದು ಎಂಬುದಾಗಿ ತೆಗೆದುಕೊಳ್ಳೋರಿದ್ರೆ, ಬಂದಂಥವ್ರು ಯಾರಾದರೂ ಇದು ನನಗೋಸ್ಕರವೇ ಮಾತಾಡ್ತಿರೋದೆಂಬುದಾಗಿ ತೆಗೆದುಕೊಳ್ಳುವಂತ ಯಾರಾದರೂ ದೇವ ಜನರು ಇರುವುದಾದ್ರೆ ಇವತ್ತು ರಾತ್ರಿ ಹೇಳ್ತಾ ಇದ್ದೇನೆ, 10 ವರ್ಷ ನಿನ್ನ ಜೀವಿತದಲ್ಲಿ ನಷ್ಟವಾದಂಥ ಎಲ್ಲ ಕಾರ್ಯಗಳನ್ನ ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನ ದೇವರು ಒಂದೇ ವರ್ಷದಲ್ಲಿ ಅದನ್ನು ನೆರವೇರಿಸಿ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಶಕ್ತನಾಗಿದ. ಗ್ಲೋರಿ ಟು ಜೀಸಸ್. ಶಂತಲರಬದ ನಮ ಶಂತಲಾಧಲರಬ. ವ್ಯಕ್ತವಾಗಿ ಸಭೆಗೆ ಪ್ರವಾದನೆ ನಾನು ಹೇಳ್ತಾ ಇದ್ದೇನೆ. ಸಭೆಗೆ ವ್ಯಕ್ತವಾದಂಥ ಪ್ರವಾದನೆ ನಾನು ಹೇಳ್ತಾ ಇದ್ದೇನೆ. ಕಳೆದ ಅನೇಕ ವರ್ಷಗಳಿಂದ ಆತ್ಮದ ಒಂದು ಕೊಯ್ಲಿಕ್ಕಾಗದೇ ಇರುವಂತಹ ಸಭೆಯೇ 10 ವರ್ಷ ನಿನ್ನ ಕೈಯಲ್ಲಿ ಮಾಡಕ್ಕಾಗದೇ ಇರೋದನ್ನ 1 ವರ್ಷದಲ್ಲಿ ದೇವರು ನಿನಗೆ ಅದನ್ನ ಕಟ್ಟಿಕೊಡಲು ಶಕ್ತನಾಗಿದ್ದಾನೆ. ದೇವರಿಗೆ ಸಮಯವನ್ನು ನಿಗದಿಪಡಿಸಿ ಪ್ರಿಯರೇ. ಆ ಸಮಯ ನಿಂದಾಗಿರಬಾರ್ದು, ಅದು ದೇವರಿಳಿಯುವಂಥ ಸಮಯ ಆಗಿರಬೇಕು. ಇದು ಒಂದೇ ಸಲ ಆಗಲ್ಲ, ಬಟ್ ಆಗುತ್ತೆ. ಆಮೇನ್, ಇದಾಗುತ್ತೆ, ಬಟ್ ಬೇಸರ ಬರುತ್ತೆ. ಆಮೇನ್, ಬೇಸರ ಬರುತ್ತೆ, ಬರಲ್ಲ ಅಂತ ನಾನು ಹೇಳಲ್ಲ. ಯೇಸು ಸ್ವಾಮಿ ಹತ್ರ ಮರಿಯಳು ಬಂದು ದ್ರಾಕ್ಷಾರಸ ಖಾಲಿ ಆಗಿದೆ ಅಂದಾಗ ದೇವರು ಹೇಳ್ತಾರೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂದಾಗ ಅವ್ರಿಗೆಲ್ಲ ಬೇಜಾರಾಗಿರುತ್ತಾ? ಆಗಿರಲ್ವಾ? ಮತ್ತೆ ಹೌದಾ ಇಲ್ಲ? ಖಾಲಿ ಆಗಿದೆ ಅಂತ ಬಂದು ಹೇಳಿದ್ರು, ಏನಂತ ಹೇಳಿದ್ರು? ದೇವರು ಬಂದಿಲ್ಲ ಅಂದರು. ಬೇಜಾರಾಗುತ್ತಾ ಇಲ್ಲ? ದೇವರ ಸನ್ನಿಧಿಲಿ ಪ್ರಾರ್ಥಿಸುವಂಥ ದೇವ ಜನರೇ ಬೇಸರ ಇರುತ್ತೆ.
ಹಂಗಂತೇಳಿ ಸೋತು ಹೋಗಬೇಡಿ. ಈ ಬೇಸರ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಟೈಮ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ದೇವರ ಸಮಯವಾಗಿ ಬದಲಾಗ್ತಾ ಇದೆ ಎಂಬುದಾಗಿ ಅರ್ಥ. ಅದಕ್ಕೆ ನಿನಗೆ ಬೇಸರವನ್ನು ತಂದು ಅಲ್ಲೇ ಸ್ಟಾಪ್ ಮಾಡಲಿಕ್ಕೆ ನೋಡ್ತಾನೆ. ನಿಲ್ಲಿಸಬೇಡ. ಆಮೇನ್. ನಿಲ್ಲಿಸಬೇಡಿ, ಸಭೆಯೇ ನಿಲ್ಲಿಸಬೇಡಿ. ಆತ್ಮಗಳಿಗೋಸ್ಕರ ಪ್ರಾರ್ಥಿಸುವಂತ ದೇವರ ಸಭೆಯೇ ನಿಲ್ಲಿಸಬೇಡಿ ಪ್ರಾರ್ಥನೆಯನ್ನ. ಆ ಪ್ರಾರ್ಥನೆ ದೇವರು ಇಳಿಯುವಂತ ಸಮಯ ಆಗಿ ಮಾರ್ಪಡುತ್ತೆ. ದೇವರು ಇಳಿದ್ರೆ ನಡಿಬೇಕಾದ್ರೆ ನಡೆಯುತ್ತೆ. ನಾವು ದೇವರನ್ನ ಇಳಿಸುವಂಥವರಾಗಿರಬೇಕು. ಹಾಗಾದರೆ ಆತ್ಮ ಮಂಡಲದಲ್ಲಿ ಬೀಜವನ್ನು ಬಿತ್ತುವಂಥ ದೇವ ಜನರೇ, ನೀವು ಬಿತ್ತುವಂಥ ಬೀಜ ಅದು ಕರೆಕ್ಟಾಗಿ ಆತ್ಮ ಮಂಡಲದಲ್ಲಿ ಬಿತ್ತಲ್ಪಟ್ಟಿದೆಯಾ ಇಲ್ಲ ಅನ್ನೋದು ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಈ 3 ವಿಚಾರಗಳನ್ನು ಚೆನ್ನಾಗಿ ನೀವು ಫಾಲೋ ಮಾಡಿ. ಇವತ್ತು ರಾತ್ರಿಯಿಂದಲೇ ಇದನ್ನು ನೀವು ಫಾಲೋ ಮಾಡಿ ನೋಡಿ. ಅನೇಕ ವಿಚಾರಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ವೇಗವಾಗಿ ಮಾಡಿ ಮುಗಿಸ್ತಾರೆ. ಈ 3 ವಿಚಾರಗಳನ್ನು ಮರಿಬೇಡಿ. ನಾಳೆ ಒಂದು ಶಕ್ತವಾದಂಥ ವಿಚಾರ ಇದೆ. ಇದುವರೆಗೂ ನೀವು ಕೇಳದೇ ಇರುವಂಥ ಒಂದು ಸಂಗತಿಯನ್ನು ಈ ಸಭೆಯಲ್ಲಿ ದೇವರು ಅದನ್ನು ವ್ಯಕ್ತವಾಗಿ ನಿಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ, ಈ ರಾತ್ರಿ ನೀವು ಸಿದ್ಧರಾಗಬೇಕು. ಈ 3 ವಿಚಾರಗಳಲ್ಲಿ ಸಭೆ ಸಿದ್ಧರಾಗಬೇಕು. ಈ 3 ವಿಚಾರಗಳಲ್ಲಿ ನೀವು ಸಿದ್ಧರಾದರೆ ಬರೆದಿಟ್ಕೊಳ್ರಿ, ಈ ವರ್ಷ ಮುಗಿಯುವುದರ ಒಳಗಾಗಿ ನೀವು ಇಟ್ಟಂಥ ಅನೇಕ ವಿಚಾರಗಳ ಮೇಲೆ ದೇವರ ಕರ ಚಲಿಸಲಿಕ್ಕಿದೆ. ಮನೆಗೋಸ್ಕರ ಪ್ರಾರ್ಥಿಸಿರುವಂಥ ದೇವರ ಜನರೇ, ಮನೆ ವಿಚಾರದಲ್ಲಿ ಪ್ರಾರ್ಥಿಸ್ತಿರೋಂಥವ್ರು, ನಾನು ಹೇಳ್ತಾ ಇದ್ದೇನೆ, ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀರಾ, ಬಿಡಬೇಡಿ ಅದನ್ನು. ಬೇಸರಗೊಂಡವ್ರನ್ನ ದೇವರಾತ್ಮ ನಂಗೆ ತೋರಿಸ್ತಾ ಇದ್ದಾರೆ. ಸಿಸ್ಟರ್, ನೀವು ಸೋತ್ ಹೋಗಿದ್ದೀರಾ, ಬೇಸರಗೊಂಡಿದ್ದೀರಾ, ನಾನು ಹೇಳ್ತಾ ಇದ್ದೇನೆ, ಆ ಸಮಯ ದೇವರ ಸಮಯವಾಗಿ ಮಾರ್ಪಡಲಿಕ್ಕಿದೆ. ದೇವರ ಸಮಯವಾಗಿ ಅದು ಮಾರ್ಪಡಲಿಕ್ಕಿದೆ. ದೇವರ ಸಮಯ ಆಗಿಬಿಡ್ತು ಅಂದರೆ ಅದು ಮನುಷ್ಯರ ಸಮಯದಲ್ಲಿ ಅಲ್ಲ ಕಾರ್ಯ ಮಾಡೋದು. ದೇವರ ಸಮಯ, ಅದಕ್ಕೆ ವೇಗ ಜಾಸ್ತಿ, ಅದಕ್ಕೆ ಸ್ಪೀಡ್ ಜಾಸ್ತಿ, ಅದು ವೇಗವಾಗಿ ನಡೆಯುತ್ತೆ. ಸೋತ್ ಹೋಗಬೇಡಿ. ದೇವರಾತ್ಮನು ಸ್ಪಷ್ಟವಾಗಿ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ 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 ಸೋತೋದಂತ ನಿಮ್ಮ ಜೀವಿತಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಕಾರಣ ಒಂದೇ, ಅದು ದೇವರ ಸಮಯವಾಗಿ ಮಾರ್ಪಡೋದ್ರಿಂದಲೇ ಶತ್ರು ನಿಮ್ಮನ್ನು ಆ ಬೇಸರಿಕೆಯಲ್ಲಿ ತಳ್ಳಿದ್ದು. ಇವತ್ತು ಹೇಳ್ರಿ, ನಾನು ಮತ್ತೆ ನಿಲ್ತೇನೆ, ಪುನಃ ನಾನು ನಿಲ್ತೇನೆ. ನಾನು ಪ್ರಾರ್ಥಿಸಿದಂಥ ವಿಚಾರವನ್ನು ಪುನಃ ನಾನು ನಿಲ್ತೇನೆ. ಕಾರಣ ಅದು ದೇವರ ಸಮಯವಾಗಿ ಮಾರ್ಪಡೋದ್ರಿಂದ, ದೇವರ ಸಮಯವಾಗಿ ಮಾರ್ಪಡೋದ್ರಿಂದ. ಪ್ರಿಯರೇ, ಸೋತೋಗ್ಬೇಡಿ. ತುಂಬ ಜನ ನಾನು ನೋಡ್ತಾ ಇದ್ದೇನೆ, ಫೈನಾನ್ಸ್ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ, ಲ್ಯಾಂಡ್ ವಿಚಾರದಲ್ಲಿ ಈ ದೇವರಾತ್ಮನು ನನಗೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳ ಮೇಲೆ ದೇವರ ಕರ ಶಕ್ತವಾಗಿ ಚಲಿಸಲಿಕ್ಕಿದೆ. ಇವತ್ತು ರಾತ್ರಿಯೇ ನೀವು ಸಿದ್ಧರಾಗಬೇಕು. ನಾಳೆ ಬರುವಾಗ ನೀವು ಸೀಳಿದಂಥ ಸೌದೆಗಳಾಗಿ ಬರಬೇಕು. ಯಾವ ರೀತಿ ಬರಬೇಕು? ನೀವು ಸೀಳಿದಂಥ ಸೌದೆಗಳು ನೀವಾದರೆ ಬೆಂಕಿ ಬೇಗ ಉರಿಯುತ್ತೆ. ಅಥವಾ ನೀವು ದಿಂಡುಗಳಾಗಿದ್ರೆ ಉರಿಯೋದು ಕಷ್ಟ. ನಾವು ಸೀಳಬೇಕಾಗತ್ತೆ ಮತ್ತೆ ನಿಮ್ಮನ್ನು. ಅದಕ್ಕೆ ಸೀಳೋದು ಬೇಡ. ನೀವೇನಾಗಿ ಬರ್ರಿ, ಸೀಳ್ಕೊಂಡು ಬಂದುಬಿಡ್ರಿ. ಆಮೇಲೆ ನೀವು ಸೀಳ್ಕೊಂಡು ಬಂದರೆ ಬೆಂಕಿ ಹಚ್ಚಕ್ಕೆ ಈಸಿ, ನಮಗೆ ದಗ್ಗಂತ ಹತ್ಕೊಳ್ಳುತ್ತೆ. ನೀವು ದಿಂಡಾಗಿ ಬರೋದ್ರಿಂದ ಏನಾಗುತ್ತೆ ಗೊತ್ತಾ, ನಾವು ನಿಮ್ಮನ್ನು ಸೀಳಿ ತದನಂತರ ಅದನ್ನೆಲ್ಲ ಸರಿಪಡಿಸಿ ಬೆಂಕಿ ಹಚ್ಚಕ್ಕೆ ಟೈಮ್ ಭಾಳ ಹಿಡಿಸುತ್ತೆ. ಅದಕ್ಕೆ ಈ ಸೆಷನ್ ಏನಂತಂದರೆ, ನಿಮ್ಮನ್ನು ಸೀಳಿ ನೀವು ಸೌದೆಗಳಾಗಿ ಬರಬೇಕು. ಆಮೇಲೆ ಹತ್ತಿ ಉರಿಬೇಕು ನೀವೆಲ್ಲ. ಹಲ್ಲೆಲೂಯಾ. ನಿಂತಂದ ಜಾಗದಲ್ಲಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಮಾತಾಡಬೇಡಿ, ಆ ಕಡೆ ಈ ಕಡೆ ಏನಾಗ್ತಿದೆ ಅಂತ ನೋಡಬೇಡಿ. ಈ ಪ್ರೆಸೆನ್ಸ್ನ ಡಿಸ್ಟರ್ಬ್ ಮಾಡ್ಕೋಬೇಡಿ. ಇದು ಹೀಗೆ ಇದು ದೇವರಾತ್ಮನು ಶಕ್ತವಾಗಿ ನಮ್ಮನ್ನು ನಡೆಸಬೇಕು. ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತ. ಯಾರಾದರೂ ಒಬ್ಬರು ವಾಲಂಟಿಯರ್ಸ್ನ ರೆಡಿಯಾಗಿರೋ ಕೇಳಿ. ಒಂದು 5 ನಿಮಿಷದಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ದೇವರಾತ್ಮನ ಏನೋ ಮಾಡಲಿಕ್ಕಿದ್ದಾರೆ. ಚಿಕ್ಕ ಮಕ್ಕಳು ಹುಷಾರು. ಶಕ್ತವಾದ ದೇವರ ಕರ ಚಲಿಸಲಿಕ್ಕಿದೆ. ನನಗೆ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೇನೆ, ಅನೇಕರು ತಿರುಗಿ 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 ಬೀಳೋದನ್ನು ನಾನು ಕಾಣ್ತಾ ಇದ್ದೇನೆ. ಕೆಲವರು ದಬಾರ್ ಅಂತ ಬಿದ್ದೋಗೋದು ನಾನು ಕಾಣ್ತಾ ಇದ್ದೇನೆ. ಗೊತ್ತಿಲ್ಲ, ಏನೋ ದೇವರಾತ್ಮನ ಮಾಡ್ಲಿಕ್ಕೆ ಹೊರಟಿಲ್ಲ. ಯಾರು ಕಣ್ಗಳು ತೆಗೆದು ನೋಡಬೇಡಿ. ಇಲ್ಲಿ ನಾನೇನೋ ನಿಮಗೆ ಬೇರೆ ಏನೋ ತೋರಿಸ್ತಾ ಇಲ್ಲ. ನಾವು ಬಂದಿರುವಂಥದ್ದು ಆತ್ಮ ಉಳ್ಳಂಥ ದೇವರನ್ನು ಆರಾಧಿಸಲಿಕ್ಕೆ. ಕಣ್ ತೆರ್ಕೊಂಡಿದ್ರೆ ಆ ದೇವರು ಕಾಣಲ್ಲ. ಆತನ ಆತ್ಮನಾಗಿರೋದ್ರಿಂದ ನಿಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಾಗ ಮಾತ್ರವೇ ಆತನ ಕಾಣಲಿಕ್ಕೆ ಸಾಧ್ಯ. ಈ ದೇವರನ್ನ ನಿಮ್ಮ ಶಾರೀರಿಕವಾದ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ ಪ್ರಿಯರೇ.
ಈ ದೇವರನ್ನ ನೀವು ನೋಡಬೇಕು ಅಂತಂದ್ರೆ ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು. ಯಾಕೆಂದ್ರೆ ನೀವು ಆತ್ಮ ಮಂಡಲದಲ್ಲಿ ಯುದ್ಧ ಮಾಡೋದು. ನೀವು ಕಣ್ತೆರೆದು ನೋಡ್ತಾ ಇದ್ದೀರಿ ಅಂತಂದ್ರೆ ನೀವು ಭೂಮಂಡಲದ ಮೇಲೆ ಯುದ್ಧ ಮಾಡ್ತಾ ಇದ್ದೀರಿ ಎಂಬುದಾಗಿ ಅರ್ಥ ಅಲ್ಲ. ನೀವು ಆತ್ಮ ಮಂಡಲದಲ್ಲಿ ಯುದ್ಧ ಮಾಡಬೇಕು. ಬಾಯಿಗಳ ತೆರೆಯೋಣ. ಮೌನವಾಗಿರ್ಲಿಕ್ಕೆ ಅಲ್ಲ ನಾನು ನಿಮಗೆ ಹೇಳಿದ್ದು. ಆತ್ಮ ಮಂಡಲದಲ್ಲಿ ಬಿತ್ತಕ್ಕೆ ಯಾರಾದ್ರೂ ರೆಡಿ ಇದ್ರೆ ನಾನು ಹೇಳ್ತಾ ಇದ್ದೇನೆ, ಈ ರಾತ್ರಿ ನಿಮ್ಮ ಮೇಲೆ ದೇವರ ಕರ ಅಭಿಷೇಕ ಶಕ್ತವಾಗಿ ಚಲಿಸ್ಲಿಕ್ಕಿದೆ. ಓ ಶಾಂತ ಸಿಸ್ಟರ್, ನಿಮ್ಮ ಮೇಲೆ ಒಂದು ದೇವರ ಶಕ್ತಿ ಚಲಿಸ್ತಾ ಇದೆ. ರಬ ದಬ ಲಬ ನಮ ಶಂಧಲ ರಬ. ಪಲವಿ ಸಿಸ್ಟರ್ ಹೊಂದ್ಕೊಳ್ರಿ, ಶೈನಿ ಸಿಸ್ಟರ್ ಹೊಂದ್ಕೊಳ್ರಿ. ರಾ ಧಲ್ ಮರ ಶಂಧಲೆ. ಸಭೆಯ ಹೊಂದಿಕೋ. ದೇವರ ಕರ ಚಲಿಸ್ತಾ ಇದೆ ನಿನ್ನ ಮೇಲೆ. ರಗದಲ ರಬದ ನಮ ಶಂಧಲ ರಗಡದಲ ರಬಂಧ ನಮ. ಹೊಂದಿಕೋ. ನಿನ್ ಮೇಲೆ ಚಲಿಸ್ತಾ ಇರೋದು. ನಿನ್ ಮೇಲೆ ಚಲಿಸ್ತಾ ಇರೋದು. ಪರಿಶುದ್ಧಾತ್ಮನೇ ನಿನ್ನ ಕೈಗೊಪ್ಪಿಸಿಕೊಡ್ತಾ ಇದ್ದೇನೆ. ಯಾರ್ಯಾರನ್ನ ಮುಟ್ಟಬೇಕೆಂಬುದಾಗಿದೆ ಮುಟ್ಟು ದೇವರೇ. ಯಾರ್ಯಾರ ಮೇಲೆ ಚಲಿಸಬೇಕೆಂಬುದಾಗಿದೆ ಚಲಿಸು. ಬಲವಾದ ದೇವರ ಶಕ್ತಿ. ಗ್ಲೋರಿ. ಅನೇಕ ದಿನಗಳಿಂದ ಮನೆಯ ಅವಸ್ಥೆಗಳನ್ನು ಕಂಡು ಭಾರ ಪಡ್ತಿರುವಂತ ದೇವರ ಮಗಳೇ, ಇವತ್ತು ದೇವರ ಕರ ನಿನ್ನ ಮೇಲೆ ಚಲಿಸ್ತಾ ಇದೆ. ಮನೆಯ ಅವಸ್ಥೆಗಳನ್ನು ಕಂಡು, ಮನೆಯಲ್ಲಿರುವಂತಹ ಕಣ್ಣೀರನ್ನು ಕಂಡು, ವೇದನೆಯನ್ನು ಕಂಡು ದುಃಖಪಟ್ಟು ಬಂದು ಕೂತಿದೆಯಲ್ಲ, ಯಾರು ನನ್ನ ಮನವಿಯನ್ನು ಕೇಳ್ತಾರೆ, ಯಾರು ನನ್ನ ಹೃದಯವನ್ನು ಕಾಣ್ತಾ ಇದ್ದಾರೆ ಎಂಬುದಾಗಿ ಪ್ರಶ್ನೆ ಮಾಡ್ಕೊಂಡು ಕೂತಿದೆಯಲ್ಲ, ದೇವರು ನಿನ್ನನ್ನು ಕಾಣ್ತಾ ಇದ್ದಾರೆ. ನಿನ್ನ ಮನೆಯ ಅವಸ್ಥೆಗಳ ಮೇಲೆ ದೇವರ ಕರ ಚಲಿಸ್ತಾ ಇದೆ. ಹೊಂದಿಕ ದೇವರ ಶಕ್ತಿ ಹೊಂದಿಕ. ಎಲ್ಲ ನಿನ್ನ ಆತ್ಮಿಕ ಮಂಡಲ ಜೀವಿತಗಳಲ್ಲಿ ನಿನಗೆ ವಿರುದ್ಧವಾಗಿ ನಿಂತ ಎಲ್ಲ ದುಷ್ಟ ಪದ್ಧತಿಗಳು ಯೇಸುವಿನ ನಾಮದಲ್ಲಿ ಆತ್ಮ ಮಂಡಲದಲ್ಲಿ ನಿನ್ನನ್ನು ಪ್ರಾರ್ಥನೆ ಬೀಜ ಬಿತ್ತದ ಹಾಗೆ ಮಾಡುವಂತ ಎಲ್ಲ ದುಷ್ಟ ಪದ್ಧತಿಗಳು ಮುರಿಯಲ್ಪಡಲಿ. ಪ್ರಾರ್ಥಿಸೋಣ. ಅನೇಕ ದಿನಗಳಿಂದ ಪ್ರಾರ್ಥಿಸ್ರಿ. ದೇವರ ಕರ ಶಕ್ತವಾಗಿ ಚಲಿಸ್ತಾ ಇದೆ. ಗ್ಲೋರಿ. ದೇವರ ಕರ ಚಲಿಸ್ತಾ ಇದೆ. ಗ್ಲೋರಿ. ಹೊಂದಿಕೋ ಯೇಸುವಿನ ನಾಮದಲ್ಲಿ. ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ನಿಂತ ಎಲ್ಲ ಪದ್ಧತಿಗಳು ಯೇಸುವಿನ ನಾಮದಲ್ಲಿ ಬ್ರೇಕ್ ಮಾಡ್ತಾರೆ. ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ನಿಂತ ಎಲ್ಲ ದುಷ್ಟ ಪದ್ಧತಿಗಳು ಯೇಸು ನಾಮದಲ್ಲಿ ಈ ರಾತ್ರಿ ನಾನು ಬ್ರೇಕ್ ಮಾಡ್ತಾ ಇದ್ದೇನೆ. ನಿನ್ನ ಮನೆಗೆ ವಿರುದ್ಧವಾಗಿ, ಹಣಕಾಸಿಗೆ ವಿರುದ್ಧವಾಗಿ, ಆರೋಗ್ಯಕ್ಕೆ ವಿರುದ್ಧವಾಗಿ ನಿಂತ ಎಲ್ಲ ದುಷ್ಟ ಪದ್ಧತಿಗಳನ್ನ ಯೇಸು ನಾಮದಲ್ಲಿ ನಾನು ಬ್ರೇಕ್ ಮಾಡ್ತಾ ಇದ್ದೇನೆ. ಫ್ರೀ ಮಾಡ್ತಾ ಇದ್ದೇನೆ. ಅನೇಕ ದಿನಗಳಿಂದ ಪ್ರಾರ್ಥಿಸ್ತಿದೆಯಲ್ಲ, ಅನೇಕ ದಿನಗಳಿಂದ ಪ್ರಾರ್ಥಿಸಿರುವಂತ ನಿನ್ನ ಪ್ರಾರ್ಥನೆಗೆ ದೇವರ ಕರ ಚಲಿಸ್ತಾ ಇದೆ. ಹೊಂದಿಕ ಅಭಿಷೇಕವನ್ನ ಹೊಂದಿಕೋ. ಅನೇಕ ದಿನಗಳಿಂದ ಪ್ರಾರ್ಥಿಸ್ತಿರುವಂತ ನಿನ್ನ ಎಲ್ಲ ವಿಚಾರಗಳ ಮೇಲೆ ದೇವರ ಕರವು ಶಕ್ತವಾಗಿ ಚಲಿಸ್ತಾ ಇದೆ. ತಡೆಯಾಗಿ ನಿಂತ ಎಲ್ಲ ತಡೆಗಳು ಮುರಿಯಲ್ಪಡಲು. ಥ್ಯಾಂಕ್ ಯು ಜೈ. ಮಕ್ಕಳ ಭವಿಷ್ಯತ್ತುಗಳು ಅನೇಕ ವಿಚಾರಗಳ ವರ್ಷಗಳಿಂದ ಪ್ರಾರ್ಥಿಸ್ತಿಲ್ಲ ಮಗಳೇ. ಭೂಮಿಯಲ್ಲಿ ಬಿತ್ತಬೇಡ, ಆತ್ಮ ಮಂಡಲದಲ್ಲಿ ಬಿತ್ತು. ಈ ರಾತ್ರಿ ಆತ್ಮ ಮಂಡಲದಲ್ಲಿ ಬಿತ್ತು, ಭೂಮಂಡಲದಲ್ಲಿ ಬಿತ್ತು ಸಾಕಾಗೋಗಿದೆಯಲ್ಲ. ನಾನು ಹೇಳ್ತಾ ಇದ್ದೇನೆ, ಈ ರಾತ್ರಿ ಆತ್ಮ ಮಂಡಲದಲ್ಲಿ ಬಿತ್ತುವುದಕ್ಕೆ ಪ್ರಾರಂಭಿಸಿದ್ರೆ ದೇವರ ಕರವು ಶಕ್ತವಾಗಿ ನಿನ್ನ ವಿಚಾರದಲ್ಲಿ ಚಲಿಸಲಿಕ್ಕಿದೆ. ಎಲ್ಲ ಭಾರಗಳು ಹೊರಬರಲಿ, ಎಲ್ಲ ವೇದನೆಗಳು ಹೊರಬರಲಿ. ಗ್ಲೋರಿ. ಎಲ್ಲ ಅವಸ್ಥೆಗಳನ್ನು ದೇವರು ಮಾರ್ಪಡಿಸ್ತಾರೆ. ಎಲ್ಲ ಮನೆ ಅವಸ್ಥೆಗಳನ್ನು ದೇವರು ಮಾರ್ಪಡಿಸ್ತಾರೆ. ಅನೇಕ ದಿನಗಳಿಂದ ದೇವರೇ ಯಾವಾಗ ಎಲ್ಲ ಪರಿಸ್ಥಿತಿಗಳು ಮಾರ್ಪಡಿಸಿದವರಾಗಿ ವಿಜ್ಞಾಪನೆ ಮಾಡ್ತಿರುವಂತ ದೇವರ ಮಗನ ದೇವರ ಕಡೆ ನಿನಗೋಸ್ಕರ ಆಧಾರವಾಗಿ ಚಲಿಸುತ್ತಿದೆ.
ತರ ತರಲು ನಿನ್ನ ಜೀವಿತಕ್ಕೆ ತಡೆಯಾದ ಎಲ್ಲ ತಡೆಗಳು ಈ ರಾತ್ರಿ ಬ್ರೇಕ್ ಆಗಿ. ಒಂದೇ ಶಬ್ದದಲ್ಲಿ ಪವಿತ್ರಾತ್ಮ ನೋಡೋಣ. ಒಂದು ನಿಮಿಷ ಎಲ್ಲ ಕೈಗಳನ್ನ ಪರಲೋಕದ ಕಡೆಗೆ ತೋರಿಸೋಣ. ಎಲ್ಲ ನಿಮ್ಮ ಕೈಗಳು ಪರಲೋಕದ ಕಡೆಗೆ ತಲುಪಡಲಿ ಪ್ರಿಯರೇ. ಎಲ್ಲ ಒಂದು ಪ್ರಾರ್ಥನೆ ಮಾಡೋಣ. ದೇವರೇ, ಆತ್ಮ ಮಂಡಲದಲ್ಲಿ ಬಿತ್ತುವುದಕ್ಕೆ ಬೇಕಾದಂತ ಕೃಪೆ ನನಗುಂಟಾಗ್ಲಿ ಎಂಬುದಾಗಿ ಪ್ರಾರ್ಥಿಸೋಣ. ಎಲ್ಲ ಒಂದು ನಿಮಿಷ ಕೈಗಳನ್ನ ಮೇಲೆ ಕೆತ್ತಿ. ಆತ್ಮ ಮಂಡಲದಲ್ಲಿ ಬಿತ್ತುವುದಕ್ಕೆ ನಿನ್ನ ಕೃಪೆ ನನಗುಂಟಾಗ್ಲಿ ದೇವರೇ. ಈ ರಾತ್ರಿಯಿಂದಲೇ ಆ ಕೃಪೆ ನನಗುಂಟಾಗಲಿ. ಕೇಳಿ ಪ್ರಿಯರೇ, ಆ ಕೃಪೆ ಉಂಟಾಗಲಿ, ಆ ಕೃಪೆ ಉಂಟಾಗಲಿ, ಕೃಪೆ ಉಂಟಾಗಲಿ, ಕೃಪೆ ಉಂಟಾಗಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ದೇವರ ಕರವು ನಿಮಗಾಧಾರವಾಗಿ ಚಲಿಸಲಿ. ರಾಂಧಲರಬೋ ಶಾಂಧಲರಬೆ ರಾಂಘಾಲ್ ಮರಾಂಧಲರಬೋ ಶೇಖೇಲ್ಬರೆ ಯಾಗಾಲ್ ಮರಾಂಧಲರಬೋ ಶಕ್ಕಲ್ ಮರಾಂಧಲರಬೋ. ನಿನ್ನ ಮಕ್ಕಳಿಗೆ ಆಧಾರವಾಗಿ ಚಲಿಸಲಿ ದೇವರೇ. ಈ ರಾತ್ರಿ ಒಬ್ಬೊಬ್ಬರನ್ನ ಮುಟ್ಟುವುದಕ್ಕಾಗಿ ಸ್ತೋತ್ರ. ಇವತ್ತು ನಿನ್ನ ಮಕ್ಕಳು ತೆರಳಿ ಪ್ರಾರ್ಥಿಸುವಾಗ ಒಂದು ದೊಡ್ಡ ಜಯ ಉಂಟಾಗಲಿ ದೇವರೇ, ದೊಡ್ಡ ಜಯ ಉಂಟಾಗಲಿ. ಪ್ರೇರಣೆ, ನಾಳೆ ಯಾರು ತಪ್ಪಿಸಿಕೊಳ್ಬೇಡಿ. ಸರಿಯಾದ ಸಮಯಕ್ಕೆ ಬಂದ್ಬಿಡಿ. ಯಾಕೆಂದ್ರೆ ನಾಳೆ ನಿಮಗೆ ಕೂರಕ್ಕೆ ಸೀಟ್ ಇರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರಿಯಾದ ಸಮಯಕ್ಕೆ ಒಳಗೆ ಬಂದ್ಬಿಡಿ. ನನಗೆ ಗೊತ್ತಿಲ್ಲ, ದೇವರಾತ್ಮನ ಅನೇಕ ಸ್ಥಳಗಳಿಂದ ಕೆಲವು ಜನರನ್ನು ನಾಳೆ ಕರೆತರಲಿಕ್ಕಿದ್ದಾರೆ. ಬಟ್ ನಿಮಗೆ ಸೀಟ್ ಇಲ್ದಾರಂಗೆ ಮಾಡ್ಕೋಬೇಡಿ. ನನಗೆ ಈ ರಾತ್ರಿ ಬಂದಂತ ನೀವು ಆಶೀರ್ವದಿಸಲ್ಪಡಬೇಕು. ಆಮೇಲೆ ಯಾರು ತಪ್ಪಿಸ್ಕೊಳ್ಬೇಡಿ. ಇವತ್ತು ರಾತ್ರಿ ಬಿತ್ತೋದನ್ನ ಪ್ರಾರಂಭಿಸ್ರಿ. ದೊಡ್ಡ ಜಯ ಉಂಟಾಗುತ್ತೆ. ಇವತ್ತು ನಾನು ಯಾರ್ಯಾರಿಗೆಲ್ಲ ಪರ್ಸನಲ್ ಆಗಿ ಬಂದು ಯಾವ್ಯಾವ ವಿಚಾರಗಳನ್ನು ಹೇಳಿದ್ದೀನೋ ಅದು ದೇವರು ಸ್ಯಾಂಕ್ಷನ್ ಮಾಡಾಗಿದೆ. ಅದು ಸಂಭವಿಸಿದೆ ಯೇಸುವಿನ ನಾಮದಲ್ಲಿ. ನನಗೆ ಸಮಯ ಇಲ್ಲದೆ ಇರೋ ಕಾರಣ ನಾನು ವೇಗವಾಗಿ ಮೈಕನ್ನು ದೈವದಾಸರಿಗೆ ಕೊಡಲಿಕ್ಕಿದ್ದೇನೆ. ಬಟ್ ನಾಳೆ ನಾನು ಆ ರೀತಿ ಅಲ್ಲ. ನಾಳೆ ಎಷ್ಟೊತ್ತಿಗೆ ಮುಗಿಯುತ್ತೋ ನನಗೆ ಗೊತ್ತಿಲ್ಲ. ಪ್ರಿಪೇರ್ ಆಗಿ ಬನ್ನಿ. ದೇವರು ನಿಮ್ಮನ್ನು, ಸಭೆಯನ್ನು, ಈ ಫಾಸ್ಟಿಂಗ್ ಪ್ರೇರಣೆ ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯಜನಕ್ಕೆ ದೇವರ ಆಶೀರ್ವದಿಸಿದ್ರು. ಯಜನ ದೇವರೊಟ್ಟಿಗೆ ಮಾತನಾಡಿದ್ದಾರೆ. ಹಲ್ಲೆಲೂಯಾ. ಸೊ ಪ್ರಿಯ ಸೇವಕರು ಸೇವೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ನಾವು ತಪ್ಪು ಹೋಗ್ತೇವೆ, ಹೌದಾ ಇಲ್ಲ? ಹಲ್ಲೆಲೂಯಾ. ಅದರಿಂದಲೇ ದೇವರ ಆಶೀರ್ವದಿಸೋದು. ಸೊ ಈ ಬಾರಿ ರಾತ್ರಿ ಸೇವೆ ಮಾಡಿದ ಪ್ರಿಯ ಸೇವಕರಿಗೆ ಮತ್ತೊಂದು ಬಾರಿ ನಾವು ಜೋರಾದ ಚಪ್ಪಾಳೆಗಳನ್ನು ಕೊಡುವಂಥವರಾಗೋಣ. ಹಲ್ಲೆಲೂಯಾ. ಸೊ ನಾಳೆ ನಮಗೆ ಮುಂಜಾನೆ 9 ಗಂಟೆಗೆ ಆರಾಧನೆ ಆರಂಭಗೊಳ್ತದೆ. ಎಷ್ಟು ಗಂಟೆಗೆ? ಸೊ ನಾಳೆ ಕಡೆಯ ದಿನ ಇರುವ ಕಾರಣ ನಮ್ಮ ಮಧ್ಯದಲ್ಲಿ ನಮ್ಮ ಹಿಂದಿ ಇಂಗ್ಲೀಷ್ ಸರ್ವಿಸ್ ಅವರು ಇರ್ತಾರೆ. ಕಂಬೈನ್ ಸರ್ವಿಸ್ ಆಗಿರ್ತದೆ. ಸೊ 9 ಗಂಟೆಗೆ ಆರಾಧನೆ ಆರಂಭಗೊಳ್ತದೆ. ಸೊ ಪ್ರಿಯ ಸೇವಕರು ಹೇಳಿದ ಹಾಗೆ ನಮ್ಮ ಸಮಯ 12ವರೆಗೆ ನಾವು ಮುಗಿಸುವಂಥದ್ದು. ಕರ್ತನ ಚಿತ್ತ ಅದು ಎಲ್ಲಿ ತನಕ ದೇವರು ನಡೆಸ್ತಾರೋ, ಬಟ್ ಒಂದು ದೊಡ್ಡ ಜಯದಲ್ಲಿ ನಾವು ಮುಗಿಸ್ತೇವೆ. ಹಲ್ಲೆಲೂಯಾ. ಸೊ ನಾಳೆ ಕರ್ತನ ಮೇಜಿನೊಟ್ಟಿಗೆ ನಾವು ಉಪವಾಸವನ್ನು ಮುಗಿಸ್ತೇವೆ. ಅನೇಕ ಕಾರ್ಯಗಳು ನಾಳೆ ನಮ್ಮ ಮಧ್ಯದಲ್ಲಿ ದೇವರು ನಡೆಸೋದಕ್ಕೆ ಹೋಗ್ತಾರೆ. ಒಂದು ಸಿದ್ಧತೆಯಲ್ಲಿ ಬನ್ನಿರಿ. ದೇವರು ತಾನೇ ನಮ್ಮನ್ನು ಈ ಇಷ್ಟು ರಾತ್ರಿ ಹಗಲು ನಡೆಸಿದವರು ನಾಳೆ ಅದಕ್ಕೆಲ್ಲ ಒಂದು ದೊಡ್ಡ ಜಯದ ಒಂದು ಕಹಳೆಯನ್ನು ದೇವರು ಊದುವಂಥವರಾಗ್ತಾರೆ. ಹಲ್ಲೆಲೂಯಾ. ನಾಳೆ ಶತ್ರುವಿನ ಕೋಟೆಗೆ ಗೊತ್ತಾಗಬೇಕು ನಮ್ಮ ಈ ಅಂಗಳದಲ್ಲಿ ಒಂದು ಜಯ ಕೊಟ್ಟಿದ್ದಾರೆ ಅಂತ. ಹಲ್ಲೆಲೂಯಾ. ಅದನ್ನು ದೇವರ ಆತ್ಮನು ಘೋಷಿಸಿ ಆ ಕಹಳೆಯನ್ನು ಊದಿಸಿ ದೇವ್ರ ಸ್ತೋತ್ರ. 11 ಹಗಲು 11 ರಾತ್ರಿ ಯಾವುದು ವ್ಯರ್ಥವಾಗಿ ದೇವರು ಹೋಗೋದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಸೊ ನಾಳೆ ನಾವು ಕೆಲವು ಇಲ್ಲಿ ಚೇರ್ಗಳನ್ನು ನಾವು ಮಕ್ಕಳು ಎಲ್ಲರೂ ಕೂಡ ಕೆಳಗೆ ಕೂತ್ಕೊಳ್ಳುವಂತೆ ನಾನು ಅಪೇಕ್ಷಿಸ್ತೇನೆ. ಬೇಗ ಬಂದವರಿಗೆ ಮುಂದಿನ ಸ್ಥಳ, ಇಲ್ಲವಾದರೆ ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸೊ ನೀವು ಬರ್ತಿರೋ ಇಲ್ವೋ ಲೇಟಾಗಿ ಬೇಗ, ಅಥವಾ ನಮ್ಮ ಹಿಂದಿ ಇಂಗ್ಲೀಷ್ ಸರ್ವಿಸವರು ತಕ್ಕ ಸಮಯದಲ್ಲಿರ್ತಾರೆ. ಸೊ ಸ್ಥಳ ಬೇಕಂದರೆ 9 ಗಂಟೆ ಆರಾಧನೆ 8ವರೆಗೆ ಬರೋಕ್ಕೆ ಪ್ರಯಾಸ ಪಡ್ರಿ. ಹಲ್ಲೆಲೂಯಾ.
ಕರ್ತನ ಆಶ್ವಾಸ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ಕರ್ತನೇ ನಿನಗೆ ಸ್ತೋತ್ರಯ್ಯ. ಅಪ್ಪ, ಈ ರಾತ್ರಿ ಪ್ರಿಯ ಅಪ್ಪ ಸೇವಕರನ್ನ ಕರೆಸಿ ಅಪ್ಪ ಅದ್ಭುತವಾದ ಸೇವೆಯಲ್ಲಿ ಅಪ್ಪ ನಮ್ಮ ಜೀವಿತದ ಚಿಕ್ಕ ಚಿಕ್ಕ ಅಂಶಗಳಲ್ಲಿ ನಾವು ಎಲ್ಲಿ ತಪ್ಪು ಹೋಗ್ತಾ ಇದ್ದೇವೆ ಅಪ್ಪ, ಕ್ಷಮಿಸೋದ್ರಲ್ಲಿ ತಪ್ಪು ಹೋಗ್ತಾ ಇದ್ದೇವೆ ಅಪ್ಪ. ನೋಡುವಾಗ ದುರಾತ್ಮನ ಫಲಗಳು ಏನೇನಿದೆಯೋ ಅಪ್ಪ, ಕೋಪ, ಕ್ರೋಧ, ಅಪ್ಪ ಮತ್ಸರ, ಅಪ್ಪ ಹೊಟ್ಟೆ ಕಿಚ್ಚು, ಭಿನ್ನಮತ, ಇದೆಲ್ಲವೂ ನಮ್ಮಲ್ಲಿ ಇಟ್ಟುಕೊಳ್ಳದಂತೆ ಅಪ್ಪ ನಿಷ್ಕಳಂಕವಾದ ಹೃದಯದಲ್ಲಿ ಅಪ್ಪ ಅಂತರಂಗವನ್ನು ನೋಡುವ ನೀನು ಅದು ಶುದ್ಧಿಯಾಗಿ ಇರುವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕನ್ನುವುದನ್ನು ನಮಗೆ ಈ ರಾತ್ರಿಯೂ ಕಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕೇಳಿದ ನಮ್ಮೆಲ್ಲರನ್ನ ಬಲಪಡಿಸು. ಪ್ರತ್ಯೇಕವಾಗಿ ಅಪ್ಪ ಈ ರಾತ್ರಿ ಮಲಗುವಾಗ ನಾವೆಲ್ಲರೂ ಈ 3 ಅಂಶಗಳನ್ನು ನೆನಪಿನಲ್ಲಿ ಇಟ್ಟು, ಓ ನನ್ನ ಪ್ರಾರ್ಥನೆಗೆ ತಡೆಯಾಗಿರುವುದು ಏನೋ ದೊಡ್ಡ ಗೋಡೆ ಅಲ್ಲ, ಅದೊಂದು ಚಿಕ್ಕ ನೋಡುವಾಗ ಒಂದು ಸ್ವಭಾವದ ಒಂದು ಬದಲಾವಣೆ, ಅದನ್ನು ಈ ರಾತ್ರಿ ನಾವು ಮಾಡಿದವರಾಗಿ ಕರ್ತನೆಪ್ಪ ನಾಳೆ ನಿನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ನೀನು ಮಾಡುವ ಕಾರ್ಯಗಳನ್ನು ಹೊಂದಿಕೊಳ್ಳೋದಕ್ಕೆ ನಾವು ಬರ್ತೇವೆ ಕರ್ತನೆ. ಕಳೆದ ಎಲ್ಲ ರಾತ್ರಿಗಳನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಈ ವೇದಿಯಲ್ಲಿ ನಿಂತು ಅನೇಕ ಸೇವಕರುಗಳಿಂದ ಮಾತನಾಡಿ ಬಲಪಡಿಸಿ ಅಪ್ಪ ತಿರುಗಿ ನಮ್ಮನ್ನು ಅಪ್ಪ ಕ್ಷಮಿಸಬೇಕು, ಪ್ರೀತಿಸಬೇಕು, ಪ್ರಾರ್ಥಿಸಬೇಕನ್ನೋದನ್ನೆಲ್ಲ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಗಿರುವಲ್ಲಿ ಕರ್ತನೆಪ್ಪ ನಾಳೆ ಪ್ರಿಯ ಮಕ್ಕಳು ಆ ಸಿದ್ಧತೆಯಲ್ಲಿ ಬರುವಾಗ ನಿನ್ನ ಸೇವೆಯಲ್ಲಿ ನೀನು ಅದ್ಭುತವಾದ ಚಲನೆಯನ್ನು ಚಲಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಬೇಡಿದ ವಿಷಯಗಳಿಗೆ ಚಲನೆಯಲ್ಲಿ ಅಪ್ಪ ಒಂದೊಂದು ಬಿಡುಗಡೆ ಉಂಟಾಗಲಿ ಕರ್ತನೆಪ್ಪ. ನಿನ್ನ ಆತ್ಮನು ಇಳಿಯುವಾಗಲೇ, ದೂತರು ಚಲಿಸುವಾಗಲೇ ಒಂದೊಂದು ವಿಜ್ಞಾಪನೆಗಳೆಲ್ಲವೂ ಸಾಕ್ಷಿಯಾಗಿ ಬದಲಾಗಲಿ ಕರ್ತನೆ. ಪ್ರತ್ಯೇಕವಾಗಿ ರಾತ್ರಿ ಬೇರ್ಪಡುವಾಗಲೂ ಬೇರ್ಪಡದೆ ಸಾನ್ನಿಧಾನ ನಮ್ಮ ಹೃದಯದಲ್ಲೂ ನಮ್ಮ ಕೊಠಡಿಗಳಲ್ಲೂ ಇದ್ದು ಅಪ್ಪ ನಮ್ಮನ್ನು ಇನ್ನೂ ಎಚ್ಚರಿಸಿ, ಇನ್ನೂ ಬಲಪಡಿಸಿ ನಾಳೆ ಇದರಲ್ಲಿ ಕರ್ತನೆಪ್ಪ ನಾವು ಹರ್ಷಿಸುವುದಕ್ಕೆ ಸಹಾಯ ಮಾಡು. ನಾಳೆ ನಡೆಯುವ ಎಲ್ಲ ಸೇವೆ ಕಾರ್ಯಗಳನ್ನು ಆಶೀರ್ವದಿಸ್ರಿ ಅಪ್ಪ. ನಾಳೆಯೂ ಕೂಡ ಸೇವೆ ಮಾಡು ಸೇವಕರನ್ನು ಬಲಪಡಿಸು ಅಪ್ಪ. ನೀನಾಗಿ ಕರ್ತನೆ ಅವ್ರ ಹೃದಯದಲ್ಲಿ ಹಾಕಿದ ಎಲ್ಲ ವಚನಗಳನ್ನು ಅಪ್ಪ ಒಂದನ್ನು ಮರೆಮಾಚದೆ ಅವರು ನಿನ್ನ ದಯಪಾಲಿಸುವುದಕ್ಕೆ ಸಹಾಯ ಮಾಡು ಅಪ್ಪ. ನಾಳೆ ನಿಮ್ಮ ಮೇಜಿನಲ್ಲಿ ನಾವು ಕೈ ಹಾಕುವಾಗ ನಮ್ಮನ್ನು ಶುದ್ಧಿಗೊಳಿಸು ಅಪ್ಪ, ನಮ್ಮನ್ನು ಪರಿಶುದ್ಧಗೊಳಿಸು ಅಪ್ಪ. ನಿನ್ನ ಮೇಜು ನಮ್ಮನ್ನು ಇನ್ನೂ ಆತ್ಮದಲ್ಲಿ ಬಲಗೊಳಿಸ್ತದೆ, ಕ್ರಿಸ್ತನಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡ್ತದೆ ಅಪ್ಪ. ಅದಕ್ಕಾಗಿ ನಮ್ಮನ್ನು ನಾವೇ ಒಪ್ಪಿಸಿಕೊಡ್ತೇವೆ ಕರ್ತನೆ. ನಾಳೆ ಕರ್ತನೆಪ್ಪ ಉಪವಾಸದ ಕೊನೆಯ ದಿನದಲ್ಲಿ ಅಪ್ಪ ಕೂಡಿ ಬರುವ ಎಲ್ಲರಿಗೂ ಒಂದು ದೊಡ್ಡ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಈ ರಾತ್ರಿ ಅವರೊಟ್ಟಿಗೆ ದರ್ಶನಗಳಲ್ಲಿ, ಕನಸು, ಸ್ವಪ್ನಗಳಲ್ಲಿ ನೀನು ಮಾತನಾಡಿ ಬಲಪಡಿಸು. ಯಾರೊಬ್ಬರು ಕರ್ತನೆಪ್ಪ ನಾಳೆ ಅಪ್ಪ ನಿರಾಶೆಯಾಗಿ ಹೋಗದಂತೆ ಆಶೀರ್ವದಿಸ್ರಿ. ನೀನಾಗೆ ಮಾಡಿದಕ್ಕಾಗಿ ವಂದನೆ. ನಾವು ತಗ್ಗಿಸಲ್ಪಡ್ತೇವೆ, ನಾವು ಮೆಚ್ಚಿಸಲ್ಪಡಲಿ. ಅದೇ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವಿಂದಗಳೇ ಆತನ ಪರಿಶುದ್ಧ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯದಿರು. ಆಮೇಲೆ ಈ ರಾತ್ರಿ ಜಯ ಕೊಟ್ಟಿದ್ರೆ ಮಹಿಮೆ ಸಲ್ಲಿಸುತ್ತರಾಗೋಣ. ಹಾಲೇಲೂಯ, ಹಾಲೇಲೂಯ, ಹಾಲೇಲೂಯ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.